ಅವರ ಹೆಸರಿರೋದಕ್ಕೆ ಅವರು ಕವಿಯಾಗಿದ್ದಾರಾ ಅಥವಾ ದೇವರು ಆಲ್ರೆಡಿ ಅವರನ್ನು ಬ್ಲೆಸ್ ಮಾಡಿ ಕಳಿಸಿದ್ರ ಗೊತ್ತಿಲ್ಲ. ಹೆಸರಿಗೆ ತಕ್ಕ ಹಾಗೆ 6 ಗೀತೆಗಳನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಘರಣೆ ಘರ ಘರಣೆ ತಿರುಗಿದೆ ಧರಣಿ ಇನ್ನು ನೋಡಿ ತರುಣಿ. ಹುಟ್ಟಿದಾಗ ಲಾಲಿ ಆಡ್ತೀವಿ, ಸತ್ತಾಗ ಚರಮಗೀತೆ ಆಡ್ತೀವಿ. ಶುರುವಾಗೋದು ಹಾಡಿಂದ, ಎಂಡಾಗೋದು ಹಾಡಿಂದ. ಸಂಗೀತ ಮತ್ತು ನೃತ್ಯ ಮನುಷ್ಯರಂತಾನೆ ಅಲ್ಲ, ಎಲ್ಲ ಪ್ರಾಣಿಗಳ ಮೂಲಭೂತ ಗುಣ. ಕವಿರಾಜ್ ಮೊದಲಿನಿಂದಾನೂ ಹೌದಾ ಅಥವಾ ಆಮೇಲೆ ಚೇಂಜ್ ಮಾಡ್ಕೊಂಡ್ರ? 25 ವರ್ಷದಿಂದ ನಾನು ಭೇಟಿಯಾದವರೆಲ್ಲರಿಗೂ ನಾನು ಈ ಆನ್ಸರ್ನ ಕೊಡಲೇಬೇಕು. ಎಷ್ಟು ಮುಗ್ದಿರಿದ್ವಿ ಅಂದರೆ, ರೇಡಿಯೋದಲ್ಲಿ SP ಮತ್ತು ಬಾಲಸುಬ್ರಹ್ಮಣ್ಯ ಮತ್ತು ಎಷ್ಟು ಜನಕ್ಕೆ ಒಳಗಡೆ ಇರ್ತಾರೆ, ಅಲ್ಲಿಂದನೇ ಆಡ್ತಾರೆ ಅನ್ನೋ ಫೀಲ್ ನಮಗಿದ್ದಿದ್ದು ಶುರು ದಿನಗಳಲ್ಲಿ. ಆದರೆ ಚಿಕ್ಕ ಚಿಕ್ಕ ಕಿಂಡಿಗಳಿರುತ್ತೆ ಗೊತ್ತಾ, ಅದರಲ್ಲೆಲ್ಲ ಇಳುಕು ನೋಡಿದ್ದು ಇದೆ. ಅವರು ನಾನು ಕವಿ ಆಗಲಿ ಅಂತ ಕವಿರಾಜ್ ಅಂತ ಇಟ್ಟಿಲ್ಲವಾದರೂ ಕೂಡ ಹೆಸರಿಟ್ಕೊಂಡಿದ್ದಕ್ಕಾದರೂ ಏನಾದರೂ ಬರೆಯೋ, ಇಲ್ಲಾಂದರೆ ಕಪಿರಾಜ ಅಂತ ಚೇಂಜ್ ಮಾಡ್ಕೊ ಅನ್ನೋರು ನನಗೆ ತುಂಬ ಹತ್ತಿರ ಬಂದರು. ನನಗೆ ಒಂಥರ ಭಯ ಸ್ಟಾರ್ಟ್ ಆಯಿತು. ಬಂದವರು ತಾರೆಗಳಿದ್ದರೆ ಏನಂತೆ ಕೋಟಿ ಕೋಟಿ, ಪಾಪ ಚಂದಿರ ಒಂಟಿ, ನನ್ನಂತೆ ಒಬ್ಬಂಟಿ ಅಂತ ಬರ್ಕೊಂಡೆ. ನೀವೀಗ ಅಂದ್ರಲ್ಲ, ನನಗೂ ಅನಿಸ್ತದು ಆ ಟೈಮ್. ಪರವಾಗಿಲ್ಲ, ಈ ರೇಂಜಿಗೆ ಬರಿತೀನ ನಾನು. ಇದು ಕರಿಯಾ ಅಂತ ಒಂದು ಸಿನಿಮಾ ಆಗ್ತಿದೆ, ಪ್ರೇಮ್ ಡೈರೆಕ್ಷನ್. ಕರಿಯಾ ನನಗೆ ಫಸ್ಟ್ ಸಿನಿಮಾ ಕರಿಯಾ. ಅಪ್ಪ ಚ ಅಂತ ಯಾವುದೋ ಹಾಡಿದೆ, ಯಾವ ಭಾಷೆದು ಅಂತ ಯಾರಿಗೂ ಗೊತ್ತಿಲ್ಲ. ಕವಿರಾಜ್ ಅಂತ, ಅದು ಕಣಕಣದ ಶಾರದೆ ಇವರೇ ಬರೆದಿರೋದು. ವಿಷ್ಣು ಸರ್ ಒಂದ್ಸರಿ ಹಿಂಗೆ ತಿರುಗಿ ನೋಡಿ, ನೀವ ಕವಿರಾಜನೇ ಬಿಡ್ರಿ ನೀವು. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ರವಿ ಕಾಣದ್ದು ಕವಿ ಕಂಡ ಅಂತ ಹೇಳ್ತಾರೆ. ಯಾವುದನ್ನು ಜನಸಾಮಾನ್ಯ ಕಾಣೋದಕ್ಕೆ ಸಾಧ್ಯ ಇಲ್ವೋ ಆ ಕಲ್ಪನೆಯನ್ನು ಕವಿ ನಮಗೆ ಬಡಿಸಿಕೊಡ್ತಾನೆ. ಹಾಗಾಗಿಯೇ ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತಾರೆ. ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ದಶಕದಿಂದಲೂ ಹಳೆಯ ಗೀತೆಗಳು ಎಷ್ಟು ಅದ್ಭುತವಾಗಿ ಮೂಡಿ ಬಂದಿವೆ ಅಂತ ಹೇಳಿದ್ರೆ, ದುಃಖಕ್ಕೆ ಒಂದು ಗೀತೆ ಇದೆ, ಸಂತೋಷಕ್ಕೆ ಒಂದು ಗೀತೆ ಇದೆ, ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಗೀತೆ ಇದೆ. ಗೀತೆ ಎಲ್ಲರ ಜೀವನದ ಅವಿಭಾಜ್ಯ ಅಂಗ. ನಮ್ಮ ಹಿಂದಿನ ಜನ್ರೇಷನನ್ನು ಕೇಳಿದ್ರೆ ಅವರೊಂದು 4 ಜನರೇಷನ್ ಹಿಂದಿನ ಗೀತೆಗಳನ್ನು, ಅದರ ಭಾವಾರ್ಥವನ್ನು ಹೇಳ್ತಾ ಹೋಗ್ತಾರೆ. ಆದರೆ ಇಂದಿನ ಜನರೇಷನ್ ಮುಂದಿನ ಜನರೇಷನ್ಗೆ ಕೊಡಬಹುದಾದ ಅದ್ಭುತ 100 ಗೀತೆಗಳನ್ನು ಕೊಟ್ಟಿರುವ ಒಬ್ಬ ವಿಶೇಷ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಹೆಸರಿರೋದಕ್ಕೆ ಅವರು ಕವಿಯಾಗಿದ್ದಾರಾ ಅಥವಾ ದೇವರು ಆಲ್ರೆಡಿ ಅವರನ್ನು ಬ್ಲೆಸ್ ಮಾಡಿ ಕಳಿಸಿದ್ರ ಗೊತ್ತಿಲ್ಲ. ಹೆಸರಿಗೆ ತಕ್ಕ ಹಾಗೆ 100 ಗೀತೆಗಳನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಆ ಒಂದೊಂದು ಗೀತೆಗಳು ಹೆಂಗೆ ಕನೆಕ್ಟ್ ಆಗ್ತಾ ಹೋಗುತ್ತವೆ ಅಂದರೆ, ಈ ಹಾಡು ಅವರೇ ಬರೆದಿದ್ದು, ಹೀಗೆ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಅದ್ಭುತ ಗೀತ ರಚನಕಾರ ಕವಿರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕವಿರಾಜ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಕರೆದಿದ್ದಕ್ಕೆ ಧನ್ಯವಾದ. ನೀವು ಪ್ರೀತಿಯಿಂದ ಒಪ್ಪಿ ಬಂದಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು. ನಮಗೆ ಕವಿರಾಜ್ ಹೆಂಗೆ ಕನೆಕ್ಟ್ ಆಗ್ತಾರೆ ಅಂದರೆ, ನಾವು ಕಾಲೇಜು, ಸ್ಕೂಲು, ಈ ದಿನಗಳಿಂದಲೂ ನಿಮ್ಮ ಹಾಡುಗಳನ್ನು ಕೇಳ್ತಾ ಬಂದಿದ್ದೀವಿ, ಕನೆಕ್ಟ್ ಆಗ್ತಾ ಬಂದಿದ್ದೀವಿ. ಕಾಲೇಜ್ನಲ್ಲಿದ್ದರೆ ಒಂದು ಗೀತೆ, ನೋವಿನಲ್ಲಿದ್ದರೆ ಒಂದು ಗೀತೆ, ಖುಷಿಯಾದಾಗ ಒಂದು ಗೀತೆ. ನಾನು ಅದೇ ಹೇಳಿದೆ, ಸಾಮಾನ್ಯವಾಗಿ ನಾವು ವ್ಯಕ್ತಪಡಿಸಬಹುದಾದ ಒಂದು ಸುಲಭ ದಾರಿ ಅಂತ ಹೇಳಿದ್ರೆ ಅದು ಗಾಯನ, ಗೀತೆ ಅಥವಾ ಕವನ. ಸೊ ಅಂತಹ ಅದ್ಭುತಗಳನ್ನು ನೀವು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಕೊಟ್ಟಿದ್ದೀರಿ. ನಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲ ಹೃದಯಗಳ ಪರವಾಗಿ ನಿಮಗೆ ಮೊದಲಿಗೆ ಥ್ಯಾಂಕ್ ಯು. ನೀವು ಹೇಳಿದಕ್ಕೆ ನಾನೊಂದು ಹಾಡಲ್ಲೇ ಬರೆದು ಬಿಟ್ಟಿದ್ದೀನಿ ಅದನ್ನು. ಕಣಕಣದೇ ಶಾರದೆ, ಜನನಕ್ಕೂ ಹಾಡು ಮರಣಕ್ಕೂ ಹಾಡು, ಲಾಲಿ ಚರಮಗಳು. ಅಂದರೆ ಹುಟ್ಟಿದಾಗ ಲಾಲಿ ಆಡ್ತೀವಿ, ಸತ್ತಾಗ ಚರಮಗೀತೆ ಆಡ್ತೀವಿ. ಸೊ ಎಲ್ಲ ಶುರುವಾಗೋದು ಹಾಡಿಂದ, ಎಂಡಾಗೋದು ಹಾಡಿಂದ. ಹಾಡು ಅನ್ನೋದು ಎಷ್ಟು ಮೂಲಭೂತ ಗುಣ ಅಂದರೆ ಮನುಷ್ಯ ಅಂತ ನೋಡಿ. ನಾವು ಭಾಷೆ ಕಲಿಯೋಕ್ಕಿಂತ ಮೊದಲು ಹಾಡು ಕಲಿತೀವಿ. ಹೌದು. ಯಾಕಂದರೆ ಒಂದು ಮಗು ಸುಮ್ಮನೆ ಮಾಡ್ಕೊಂಡಿದ್ದಾಗ ಅಂತೇನೋ ಒಂದು ರಾಗದಲ್ಲಿ ಏನೋ ಒಂದು ಹೇಳ್ತಾ ಇರುತ್ತೆ. ಮತ್ತು ಡ್ಯಾನ್ಸ್ ಕೂಡ ನಡೆಯೋಕ್ಕಿಂತ ಮೊದಲು ಡ್ಯಾನ್ಸ್ ಕಲಿತೀವಿ. ಸೊ ಮೂಲಭೂತ ಗುಣ ಹಾಡು ಮತ್ತು ಸಂಗೀತ ಮತ್ತು ನೃತ್ಯ ಮನುಷ್ಯರ ಮೂಲಭೂತ ಗುಣ. ಮನುಷ್ಯರಂತಲೇ ಅಲ್ಲ, ಎಲ್ಲ ಪ್ರಾಣಿಗಳ ಮೂಲಭೂತ ಗುಣ. ಅದು ನಿಸರ್ಗದಲ್ಲೇ ಬಂದ್ಬಿಟ್ಟಿದೆ. ರಿದಮ್ ಏನೋ ಒಂದು ಟಕ್, ಅದು ಸ್ವಲ್ಪ ಸೌಂಡ್ ಸ್ವಲ್ಪ ರಿದಮಿಕ್ ಆಗಿತ್ತು ಅಂದರೆ ನಾವು ಸ್ವಲ್ಪ ಬಾಡಿ ಶೇಕ್ ಮಾಡೇ ಮಾಡ್ತೀವಿ. ಹಾಡು ಕೂಡ ಅಷ್ಟೇ. ಮಾತು ಇಷ್ಟೆಲ್ಲ ಇದ್ದಿದ್ರು ನಾವು ಒಂದು ಅಕಾಡೆಮಿಕ್ಕಾಗಿ ಮಾತು ಕಲಿಸ್ತೀವಿ, ಮನೇಲಿ ಮಾತು ಕಲಿಸ್ತೀವಿ. ಆದರೆ ಹಾಡು ಮಾತ್ರ ತಂತಾನೇ ಬರ್ತಾ ಹೋಗುತ್ತೆ. ಅದು ಟ್ಯೂನ್ ಮಾಡೋದು ಬೇರೆ. ಒಂದು ಚಿಕ್ಕ ಮಗು ಕೂಡ ಒಂದೇನೋ ಮಲ್ಕೊಂಡಲ್ಲೇ ಫಸ್ಟ್ ಅದರದಷ್ಟಕ್ಕೆ ಆಡ್ಕೊತಾ ಇರುತ್ತದು.
ಆಮೇಲೆ ಅದು ಕೂಡ ಮೊದಲಿಗೆ ಕೇಳದೆ ಲಾಲಿ ಹಾಡಲ್ಲ. ಹೌದು ಹೌದು, ಅವರಿಗೂ ಲಾಲಿ ಹಾಡು, ಹೌದು ಕರೆಕ್ಟು. ಎಲ್ಲ ನೋವಿಗೂ ಎಲ್ಲ ಯಾವತ್ತು ಮಾತು ಸೋಲತ್ತೋ, ಎಲ್ಲಿ ಮಾತು ಸೋಲತ್ತೋ, ಒಂದು ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಮಾತು ಕಮ್ಮಿ ಅನಿಸುತ್ತೋ ಆಗ ಹಾಡಬೇಕು. ಅದು ಹಾಡಿನ ಸ್ಟ್ರೆಂತ್. ತುಂಬ ದುಃಖ ಆದಾಗ ಸಿನಿಮಾದಲ್ಲಿ ಎಲ್ಲಿ ಬೆಳೆಸ್ತೀವಿ ಹಾಡನ್ನು, ತುಂಬ ದುಃಖ, ಮಾತು ಡೈಲಾಗಲ್ಲಿ ಹೇಳೋಕ್ಕಾಗ್ತಿಲ್ಲ, ಅದನ್ನು 5 ನಿಮಿಷದಲ್ಲೋ 3 ನಿಮಿಷದಲ್ಲೋ ದೊಡ್ಡದಾಗಿ ತೋರಿಸ್ಬೇಕು ಅಂದಾಗ ಹಾಡು. ಸೊ ಮಾತಿನ ಗಟ್ಟಿ ವಿಭಾಗನೇ ಹಾಡು ಅಥವಾ ಆಯಾಮನೇ ಹಾಡು ಅನ್ಬೋದು. ಗಟ್ಟಿ ಮತ್ತು ರಿದಮಿಕ್ ಮಾತೆ ಹಾಡು. ಇವಾಗಂತೂ ಇನ್ನೂ ಈಸಿ. ಐ ಆಮ್ ಸ್ಯಾಡ್ ಅನ್ನೋದಕ್ಕಿಂತ ಒಂದು ಯಾವುದೋ ಒಂದು ಪ್ಯಾಥೋ ಸ್ಟೇಟಸ್ ಹಾಕೊಂಡ್ಬಿಟ್ರೆ ಜನರಿಗೆ ಗೊತ್ತಾಗುತ್ತೆ ಅವರಿಗೇನೋ ಸಮಸ್ಯೆ, ತುಂಬ ನೋವಿದೆ, ತುಂಬ ನೋವಿದೆ. ಐ ಆಮ್ ಸ್ಯಾಡ್ ಅಂದರೆ ಓಕೆ, ಏನು ಕವಿತೆ ಬರೆದ್ಬಿಟ್ರೆ ಅಯ್ಯೋ, ಹಾಡು ಬರೆದ್ಬಿಟ್ರೆ ತುಂಬ ನೋವಲ್ಲ ಪಾಪ ಇಂಥ ಸಾಂಗ್ ಹಾಕ್ಕೊಂಡಿದ್ದಾರೆ, ಈಗ ಎಷ್ಟು ನೋವಾಗಿದೆಯೋ. ಮಾತಿನ ಮೂಲಕ ವ್ಯಕ್ತಪಡಿಸೋದನ್ನು ನಾವು ಹಾಡಿನ ಮೂಲಕ ವ್ಯಕ್ತಪಡಿಸಬಹುದು. ಆದರೆ ಒಬ್ಬ ಕವಿಗಿರುವಂತಹ ಸ್ಟ್ರೆಂತೇ ಹಾಗೆ. ನಿಮ್ಮ ರಚನೆಗಳಲ್ಲಿ ಎಲ್ಲವೂ ಇದೆ, ನೋವಿದೆ, ನಲಿವಿದೆ, ಸಂತೋಷ ಇದೆ, ದೇವರ ಬಗೆಗಿನ ಹಾಡುಗಳು ಅಥವಾ ದೇವರನ್ನು ಪೂಜಿಸುವ ರೀತಿಯ ಹಾಡುಗಳು. ಒಬ್ಬ ಕವಿಯ ಸ್ಟ್ರೆಂತ್ ಅದು. ಒಬ್ಬ ಸಾಮಾನ್ಯ ವ್ಯಕ್ತಿ ಏನೋ ಗುನುಗಬಹುದು, ಏನೋ ಒಂದು ತಾನು ಕವಿ ಆಗಬೇಕು ಅಂತ ತುಂಬ ಅನ್ನಿಸ್ಬಿಟ್ಟಾಗ ಒಂದು 2 ಸಾಲನ್ನ ಗೀಚ್ ಬಿಟ್ಬಿಡ್ಬೋದು, ಸುಮ್ಮನೆ ಏನೋ ಅನ್ನಿಸ್ತು ಬರೆದ್ಬಿಟ್ಟೆ ಅಂತ. ಆದರೆ ಕವಿಯ ಸ್ಟ್ರೆಂತ್ ಏನು ಅಂದರೆ ಸನ್ನಿವೇಶ ಹೇಳಿದಾಗ ಅದನ್ನು ಹಾಡಿನ ರೂಪಕ್ಕೆ ಇಳಿಸ್ಬೇಕು, ಬರವಣಿಗೆ ಮೂಲಕ ಅದನ್ನು ಹಾಡಿಗೆ ತೊಗೊಂಬರ್ಬೇಕು. ಇಟ್ಸ್ ಅ ಬಿಗ್ ಚಾಲೆಂಜ್. ಹೌದು, ಸಿನಿಮಾ ಸಾಹಿತಿಗಳ ಸ್ಪೆಷಾಲಿಟಿನೇ ಅದು. ಈಗ ಒಬ್ಬ ಆರ್ಟಿಸ್ಟ್ ಹೇಳ್ತಾರೆ, ನೀವು ಆ ಪಾತ್ರವನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತಿದ್ದೀರಾ, ಹೇಗೆ ನಿಭಾಯಿಸ್ತೀರಿ ಅಂತ ಪ್ರಶ್ನೆ ಕೇಳಿದಾಗ ಪರಾಕಾಯ ಪ್ರವೇಶ ಮಾಡಿದ್ವಿ ಅನ್ನೋದು ಇರ್ಬೋದು. ಅಥವಾ ನಾವು ಹೇಳ್ತೀವಿ ಒಂದು ಪಾತ್ರವನ್ನು ತುಂಬ ಅದ್ಭುತವಾಗಿ ನಿಭಾಯಿಸಬೇಕು ಅಂದರೆ ಪರಾಕಾಯ ಪ್ರವೇಶ ಮಾಡಬೇಕು. ಅಂದರೆ ಆ ಪಾತ್ರದ ಎಲ್ಲ ಭಾವನೆಯನ್ನು ನಮ್ದು ಹಾಕ್ಸ್ಕೊಳ್ಬೇಕು, ಆ ಪಾತ್ರನೇ ನಾವಾಗ ಹೋಗ್ಬಿಡ್ಬೇಕು ಅಂತೀವಿ. ಆ ಸನ್ನಿವೇಶನೂ ಆಗಬೇಕು. ಅದೇ ಒಬ್ಬ ರೈಟ್ರಿಗೆ ಕೂಡ ಬೇಕಾಗಿರೋದು. ಈಗ ನಾನು ಬರೆದಿರೋ ಯಾವ ಹಾಡಿನ ನೋವು ನನ್ನದಲ್ಲ, ಯಾವ ಹಾಡಿನ ಪ್ರೇಮವೂ ನನ್ನದಲ್ಲ, ಯಾವ ಹಾಡಿನ ಆಕ್ರೋಶವೂ ನನ್ನದಲ್ಲ ವೈಯಕ್ತಿಕವಾಗಿ. ಆದರೆ ನಾನು ಅದಾಗಬೇಕು. ಆವಾಗ ಆ ಹಾಡಿನ ಆ ಪಾತ್ರದ ನಿಜವಾದ ಸತ್ವ ನಂಗೆ ದಕ್ಕಬೇಕು ಅಂದರೆ ನಾನು ಅದಾಗಬೇಕು. ಇಲ್ಲೂ ಕೂಡ ಹಾಡು ಬರೆಯೋದ್ರಲ್ಲೂ ಕೂಡ ಪರಾಕಾಯ ಪ್ರವೇಶ ನಾವು ಮಾಡಲೇಬೇಕು. ಒಂದು ಯಾರೋ ಒಂದು ಹೇಳಿದ್ರು, ಇವನೊಬ್ಬ ನೋವಲ್ಲಿದ್ದಾನೆ ಒಂದು ಕ್ಯಾರೆಕ್ಟ್ರು, ಅದಕ್ಕೊಂದು ಹಾಡಬೇಕು ಅಂದರೆ ಆ ನೋವನ್ನು ನಮ್ದು ಹಾಕ್ಸ್ಕೊಳ್ಬೇಕು. ಹೀಗಾದರೆ ಹೇಗೆ ಯಾರೋ ಬಿಟ್ಟು ಹೋದರು ಅಥವಾ ಏನೋ ಸೋತ್ಬಿಟ್ಟ, ಯಾರೂ ಇಲ್ದ, ಅನಾಥ ಆಗ್ಬಿಟ್ಟ, ಏನೋ ಒಂದು ಆ ಫೀಲಲ್ಲಿ ನಾವು ಮುಳುಗಬೇಕು. ಅಥವಾ ತುಂಬ ಉತ್ಕಟವಾದ ಪ್ರೀತಿ ಆಗಿಬಿಟ್ಟಿದೆ, ಅದನ್ನು ವರ್ಣಿಸೋಕೆ ಒಂದು ಹಾಡು ಅಂದರೆ ಆ ಉತ್ಕಟ ಪ್ರೀತಿಗೆ ನಾವು ಹೋಗಬೇಕು. ಅವಾಗ ನಮ್ಗೆ ಪದಗಳು ಸಿಗೋದು. ಮೇಲೆ ನಿಂತ್ಕೊಂಡು ನೋಡಿದ್ರೆ ನೋವು ಪ್ರೀತಿ ಅಂದರೆ ನಿಮಗೆ ಅಂಥ ಗಟ್ಟಿಯಾದ ಹಾಡು ರಚನೆ ಆಗಲ್ಲ, ಆಳಕ್ಕೆ ಇಳಿಬೇಕು, ಮುಳುಗಬೇಕು ನಾವು. ಎಕ್ಸಾಕ್ಟ್ಲಿ ಪರಾಕಾಯ ಪ್ರವೇಶ ಬರಗಾರರಿಗೂ ಬೇಕು. ಅದು ಈಗ ನೀವು ಹೊರಗಡೆ ಬರಗಾರ ಅಂತ ತಿಳ್ಕೊಳ್ಳಿ, ನಾನು ಒಬ್ಬ ಗಂಭೀರ ಲೇಖಕ ಅಂದರೆ ಅಲ್ಲಿ ಬರೆಯೋ ಭಾವನೆಗಳು ನನ್ನವೇನೆ, ಆಲ್ಮೋಸ್ಟ್ ನಾನೇ ಯೋಚನೆ ಮಾಡಿರ್ತೀನಿ, ಅದನ್ನು ನಾನು ಬರಿತೀನಿ. ಆದರೆ ಇಲ್ಲಿ ಏನೇ ಇದ್ದರೂ ಕೂಡ ನಮಗೊಬ್ಬ ನಿರ್ದೇಶಕ ಅಂತಿರ್ತಾನೆ, ಮೊದಲು ಅವನದದು ಆ ಪಾತ್ರವನ್ನು ಸನ್ನಿವೇಶವನ್ನು ಅವನು ಕಲ್ಪಿಸ್ಕೊಂಡಿರ್ತಾನೆ, ಅವನು ನಮಗೆ ದಾಟಿಸ್ತಾನೆ. ಅದನ್ನು ಅವನ ಎಣಿಕೆಯಂತೆ ನಾವು ಮತ್ತೆ ಅವ್ರಿಗೆ ವರ್ಗಾಯಿಸಬೇಕು. ಈ ಅವರ ಭಾವನೆಯನ್ನು ತಿಳ್ಕೊಂಡು ಇನ್ನೊಬ್ಬರು ಭಾವನೆಯನ್ನು ಅರ್ಥ ಮಾಡ್ಕೊಂಡು ನಾವು ಬರೆಯೋದು. ಬೇರೆ ಬರಹಗಾರರಿಗೆ ಈ ಕಟ್ಟುಪಾಡಿಲ್ಲ. ಇಲ್ಲೊಂದು ಪ್ರಶ್ನೆ ಬರ್ಬೋದು ನಿಮಗೆ, ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯದ ನಿಮ್ದೇನು ಉಳಿತು ಅಲ್ಲಿ ಅಂತ. ಅದೇನೇ ಚಾಲೆಂಜಿಂಗ್. ನನ್ನದನ್ನು ನಾನು ಮಾಡೋದು ದೊಡ್ಡ ವಿಷಯ ಅಲ್ಲ, ಇನ್ನೊಬ್ಬರ ಭಾವನೆಯನ್ನು ನಾನು ಪ್ರತಿನಿಧಿಸೋದು ದೊಡ್ಡ ವಿಷಯ. ರೈಟ್. ಕವಿರಾಜ್ ಅವರು ಹೇಳಿದ ಹಾಗೆ ಸಾಮಾನ್ಯವಾಗಿ ಹೇಗಿರುತ್ತೆ ಸನ್ನಿವೇಶ ಅಂತ ಹೇಳಿದ್ರೆ, ಇವಾಗ ಕವಿ ಒಂದು ಕಡೆ ಹೋಗಿ ಕೂತಿರ್ತಾರೆ, ಅವ್ರಿಗೇನೋ ಅನಿಸುತ್ತೆ, ಸಾಲುಗಳಲ್ಲಿ ತಂದು ಬಿಡ್ತಾರೆ. ಆದರೆ ಗೀತರಚನಾಕಾರರ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಇವತ್ತೊಬ್ಬ ಡೈರೆಕ್ಟರ್ ಬರ್ತಾರೆ, ಅವರ ಸನ್ನಿವೇಶಕ್ಕೆ ತಕ್ಕ ಹಾಗೆ ಆ ಕ್ಯಾರೆಕ್ಟರನ್ನು ಅವರು ಅನುಭವಿಸಿ ಅದರ ಮೂಲಕ ಹಾಡು ಬರಿಬೇಕಾಗತ್ತೆ. ದಟ್ ಈಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಗೀತರಚನಾಕಾರರು ಇವಾಗ 1 ಅವರ್ ಕೂತು ಈ ಎಮೋಷನ್ ಬಗ್ಗೆ ಯೋಚನೆ ಮಾಡಬೇಕು. ಮಧ್ಯಾಹ್ನ ಇನ್ನೊಬ್ಬ ನಿರ್ದೇಶಕರು ಬರ್ತಾರೆ, ಅವರು ಅವರ ಎಮೋಷನ್ನ ಹೇಳ್ತಾರೆ, ಅದನ್ನು ಅನುಭವಿಸಿ ಯೋಚನೆ ಮಾಡಬೇಕು. ಸಾಯಂಕಾಲ ಇನ್ನೊಬ್ಬ ಡೈರೆಕ್ಟರ್ ಬರ್ತಾರೆ, ಅದು ಪೂರ್ತಿನೇ ಬೇರೆ ಜಾನರಲ್ಲಿರುತ್ತೆ, ಅದು ಒಂದು ಗೀತರಚನೆ ಮಾಡಬೇಕು. ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ಗೀತರಚನಾಕಾರರ ಸವಾಲುಗಳು ಅಂತ. ಇದಕ್ಕಿಂತ ದೊಡ್ಡ ಸವಾಲು ಏನು ಗೊತ್ತಾ ನಮಗೆ? ಇದೊಂದು ಪಾರ್ಟ್ ಆಫ್ ಸವಾಲು. ಇದಕ್ಕಿಂತ ದೊಡ್ಡ ಸವಾಲು ಏನಂದರೆ, ನಾವು ಒಂದು ಟ್ಯೂನಿಗೆ ಬರಿತಾ ಇರ್ತೀವಿ, ಆ ಟ್ಯೂನಲ್ಲೇ ಕೂತ್ಕೋಬೇಕು. ನಾವು ಬರೆಯುವ ಒಂದೊಂದು ಅಕ್ಷರ, ಪದ ಅಲ್ಲ, ಅಕ್ಷರ
ಅಳತೆಗೆ ಬರ್ದಿರೋದಲ್ಲಿ. ಅಲ್ಲಿ ಕೂತ್ಕೋಬೇಕಲ್ಲಿ. ಎಲ್ಲಿ ದೀರ್ಘ ಬೇಕು, ಎಲ್ಲಿ ಹ್ರಸ್ವ ಬೇಕು, ಎಲ್ಲಿ ಒತ್ತಾಕ್ಷರ ಬೇಕು, ಆ ಟ್ಯೂನಲ್ಲೇ ಇರುತ್ತೆ ಅದು. ನಾವು ಛಂದಸ್ಸು ಅಂತೀವಿ, ಏನು ನಾವು ಲಘುಗುರು ಹಾಕೋಬೇಕು. ಒಂಚೂರು ಮಿಸ್ ಆದರೆ ಅದು ಆಭಾಸ ಆಗುತ್ತೆ, ಹಾಡೋಕ್ಕಾಗಲ್ಲ. ನೀವು ಸುಮಾರು ಹಾಡುಗಳಲ್ಲಿ ನೀವು ಕೇಳಿರ್ತೀರಾ, ಹಾಡುಗಾರ ಹ್ರಸ್ವವನ್ನು ದೀರ್ಘ ಮಾಡಿ ಹಾಡಿರ್ತಾನೆ ಅಥವಾ ದೀರ್ಘನ ಹ್ರಸ್ವ ಮಾಡಿ ಸಾಂಗ್ ಕೇಳಿದೆ ನಂಗೆ ಅವಾಗ ಅದೇ ಡಿಸ್ಟರ್ಬೆನ್ಸ್ ಅನ್ಸುತ್ತೆ. ಅವ್ರು ತಪ್ಪಲ್ಲ, ಅದು ಆ್ಯಕ್ಚುಲಿ ಹಾಡುಗಾರ ತಪ್ಪಲ್ಲ, ಅಲ್ಲಿ ಲಿರಿಕ್ ರೈಟರ್ ಕರೆಕ್ಟಾಗಿ ಟೈಮಿಂಗ್ ಬರ್ದಿಲ್ಲ. ಲಘುಗುರು, ನೀವು ಲಘು ಬರೀಬೇಕಾದಲ್ಲಿ ಗುರು ಬರೆದ್ರೆ ಅಥವಾ ಗುರು ಬರೀಬೇಕಾದ ಲಘು ಬರೆದ್ರೆ ಅವನು ಅದನ್ನು ಆ ನೋಟ್ಸ್ನ ರೀಚ್ ಮಾಡೋಕ್ಕೆ, ಹಾಡಿಗೆ ಎಲ್ಲ ಒಂದು ಟ್ಯೂನ್ ಆದಾಗ ಆ ಪ್ರತಿ ಜಾಗಕ್ಕೂ ಒಂದು ನೋಟ್ಸ್ ಇರುತ್ತೆ. ಆ ನೋಟ್ಸ್ ರೀಚ್ ಮಾಡಬೇಕು ಅಂದರೆ ಅವನಿಗೆ ಅಷ್ಟು ಟೈಮ್ ಬೇಕೇ ಬೇಕು. ಆವಾಗ ಅವನು ಒಂದೇ ಒಂದು ಅಕ್ಷರನ ಎಳ್ಕೊತಾನೆ ಜಾಸ್ತಿ, ಅಥವಾ ಒಂದು ಅಕ್ಷರನ ದೀರ್ಘನ ಕಟ್ ಮಾಡ್ತಾನೆ. ಸಾಮಾನ್ಯ ಜನರ ಕಣ್ಣಿಗೆ ಅದು ಸಂಗೀತಗಾರ ಹಾಡೋರು ತಪ್ಪು, ಆದರೆ ಗೀತರಚನೆಕಾರರು ಆ್ಯಕ್ಚುಲಿ ಗೀತರಚನೆಕಾರರು ತಪ್ಪು. ನನಗೆ ಯಾವಾಗಲೂ ಆಶ್ಚರ್ಯ, ನಿಮ್ಮ ಹೆಸರು ಬಂದಾಗೆಲ್ಲ ನನ್ನ ತಲೆಯಲ್ಲಿ ಒಂದು ಓಡ್ತಾನೆ ಇರುತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಜನ ಹೆಸರುಗಳನ್ನು ಬದಲಾಯಿಸ್ಕೊಂಡಿದ್ದಾರೆ. ಹೊಸದಾಗಿ ಬಂದಾಗ ಒಂದು ಹೆಸರು ಇರುತ್ತೆ, ಆಮೇಲೆ ಒಂದು ಹೆಸರು ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಯಿಸ್ಕೊಂಡಿರ್ತಾರೆ. ನೀವು ಕವಿರಾಜ್ ಮೊದಲಿನಿಂದನೂ ಹೌದಾ ಅಥವಾ ಆಮೇಲೆ ಚೇಂಜ್ ಮಾಡ್ಕೊಂಡ್ರಾ? ನಾನು ಸುಮ್ಮನೆ ತಮಾಷೆಯಾಗಿ ಹೇಳ್ತಿರ್ತೀನಿ ಯಾವಾಗಲೂ ಈ ಕ್ವಶನ್ನ. ನಾನು ಆನ್ಸರ್ ಮಾಡ್ತಿರೋದು 1,36,447ನೇ ಸಾರಿ ಅಂತ. ಅಂದರೆ ನನ್ನನ್ನು ಭೇಟಿಯಾದವರೆಲ್ಲರೂ, ಇವತ್ತಿಂದಲ್ಲ 25 ವರ್ಷದಿಂದ ನನ್ನನ್ನು ಭೇಟಿಯಾದವರೆಲ್ಲರಿಗೂ ನಾನು ಈ ಆನ್ಸರ್ನ ಕೊಡಲೇಬೇಕು. ಅಂದರೆ ಈ ಕ್ವಶನ್ ಬಂದೇ ಬರುತ್ತೆ. ಆ್ಯಕ್ಚುಲಿ ಇದು ನನ್ನ ಹುಟ್ಟು ಹೆಸರು, ಮೂಲ ಹೆಸರು. ಹುಟ್ಟು ಹೆಸರು ಅನ್ನೋಕ್ಕಿಂತಲೂ ನನ್ನ ರೆಕಾರ್ಡ್ಸ್, ಸ್ಕೂಲ್ ಹೆಸರು. 1ನೇ ಕ್ಲಾಸ್ ರೆಕಾರ್ಡ್ಸ್ ತೆಗೆದು ನೋಡಿದ್ರು ಇದೇ ಹೆಸರು ಇರೋದು. ನನ್ನ ಜೊತೆ ಬಂದವರು ಎಲ್ಲ ಗೊತ್ತಿರುತ್ತೆ. ಎಷ್ಟು ಮುಗ್ದಿರಿದ್ವಿ ಅಂದರೆ, ರೇಡಿಯೋದಲ್ಲಿ SP ಮತ್ತು ಬಾಲಸುಬ್ರಹ್ಮಣ್ಯ ಮತ್ತು ಎಷ್ಟು ಜನಕ್ಕೆ ಒಳಗಡೆ ಇರ್ತಾರೆ, ಅಲ್ಲಿಂದನೇ ಆಡ್ತಾರೆ ಅನ್ನೋ ಫೀಲ್ ನಮಗಿದ್ದಿದ್ದು ಶುರು ದಿನಗಳಲ್ಲಿ. ಆದರೆ ಚಿಕ್ಕ ಚಿಕ್ಕ ಕಿಂಡಿಗಳಿರುತ್ತೆ ಗೊತ್ತಾ, ಅದರಲ್ಲೆಲ್ಲ ಇಳುಕು ನೋಡಿದ್ದು ಇದೆ, ಏನೋ ಕಾಣಿಸ್ತಾರೆ, ಅದೇ ಕಾಣಿಸ್ತಾರಾ ಅಂತ. ಇಷ್ಟು ಮುಗ್ಧ ಪರಿಸರದಿಂದ ನಾವು ಬಂದಿರೋದು. ಹಾಗಾಗಿ ನನ್ನ ಮಗ ಹಂಗಾಗಲಿ ಅಂತ ಹೆಸರಿಟ್ಟು ಬರೆಯುವಂಥ ಬುದ್ಧಿವಂತಿಕೆ ನಮ್ಮ ಅಪ್ಪ ಅಮ್ಮಂಗೆ ಇರಲಿಲ್ಲ ಖಂಡಿತವಾಗಿ. ಬಟ್ ಒಂದು ಪ್ಲಸ್ ಆಯಿತು, ಅವರು ನಾನು ಕವಿ ಆಗಲಿ ಅಂತ ಕವಿರಾಜ್ ಅಂತ ಇಟ್ಟಿಲ್ಲವಾದರೂ ಕೂಡ ಅವರು ಇಟ್ಟಿದ್ದಕ್ಕೆ ನಾನು ಕವಿ ಆದೆ ಅಂದರೆ ಕರೆಕ್ಟ್ ಆಗುತ್ತೆ. ಯಾಕಂದರೆ ಹೌದೌದು ಖಂಡಿತ, ಯಾಕಂದರೆ ನನ್ನ ಹೆಸರಲ್ಲೇ ಕವಿ ಅಂತಿರೋದ್ರಿಂದ ಕವಿಗಳ ಬಗ್ಗೆ ಮಾತು ಬಂದಾಗಲೇ ನನ್ನ ಕಿವಿ ಆ ಕಡೆ ಹೋಗ್ತಿತ್ತು, ಏನೋ ನನಗೆ ಸಂಬಂಧಪಟ್ಟಿದ್ದೇನೋ ಅನಿಸ್ತಿತ್ತು ಅಲ್ವಾ. ಆಮೇಲೆ ಕೆಲವರು ತಮಾಷೆಗೆ ಕವಿ ಅಂತ ಇಟ್ಕೊಂಡಿದ್ದಕ್ಕೆ ಏನಾದರೂ ಬರೆಯೋ ಅನ್ನೋರು ಕೆಲವು ನಮ್ಮ ಶಿಕ್ಷಕರು. ಅದು ಎಲ್ಲೋ ಒಂದು ಕಡೆ ಹೌದಲ್ವಾ, ಬರೀಬೇಕು ಎಲ್ಲೋ ನನಗೆ ಅದನ್ನು ಅದು ಸ್ಫೂರ್ತಿಯಾಗಿರ್ಬೋದು ನನಗೆ. ಮಜಾ ಅಂದರೆ ನಮ್ಮ ಮುನೀರ್ ಭಾಷಾ ಅಂತ ಹೇಳಿ DVS ಕಾಲೇಜಲ್ಲಿ, ಶಿವಮೊಗ್ಗದ DVS ಕಾಲೇಜಲ್ಲಿ ತುಂಬ ಒಳ್ಳೆಯ ಕನ್ನಡ ಅಧ್ಯಾಪಕರು. ಅವರು ನನಗೆ ಹೇಳೋರು ಯಾವಾಗಲೂ. ನಾನು ಸ್ವಲ್ಪ ತರಲೆ ಮಾಡ್ತಿದ್ದೆ, ಜಾಸ್ತಿನೇ ಆ್ಯಕ್ಚುಲಿ ಆ ಟೈಮಿಗೆ. ಈಗ ಸ್ವಲ್ಪ ಪರವಾಗಿಲ್ಲ, ವಯಸ್ಸಾಯ್ತಲ್ಲ. ಅವರು ಹೆಸರಿಟ್ಕೊಂಡಿದ್ದಕ್ಕಾದರೂ ಏನಾದರೂ ಬರೆಯೋ, ಇಲ್ಲಾಂದರೆ ಕಪಿರಾಜ ಅಂತ ಚೇಂಜ್ ಮಾಡ್ಕೊ ಅನ್ನೋರು ನನಗೆ. ಸೊ ಅವೆಲ್ಲ ಒಟ್ಟು ಇದ್ರ ಬಗ್ಗೆ ಪಾಸಿಟಿವ್ ಮಾತಾಡಿದ್ದಾಗಿರ್ಬೋದು, ನೆಗೆಟಿವ್ ಮಾತಾಡಿದ್ದಾಗಿರ್ಬೋದು, ಅವೆಲ್ಲ ಸೇರಿ ಎಲ್ಲೋ ಒಂದು ಕಡೆ ಕವಿ ಆಗೋ ಕಡೆ ನನ್ನನ್ನು ದುಡ್ದು ಅಂತ ನನ್ನ. ಸೊ ಗುರುಕಿರಣ್ ಅವರು ಒಂದು ಅವಕಾಶ ಕೊಟ್ಟರು. ಆ ಅವಕಾಶ ಸಿಕ್ಕಿದ್ದ ಸಿಚುವೇಶನ್ ಹೆಂಗಿತ್ತು? ವಾಟ್ ಯು ವರ್ ಫೀಲಿಂಗ್? ತಲೆಯಲ್ಲಿ ಏನು ಓಡ್ತಾ ಇತ್ತು ಆಗ? ಅಂದರೆ ನೀವಂತೂ ಕೇಳೇ ಇರ್ತೀರಾ, ಅಯ್ಯೋ ತುಂಬ ಸಲ ಮನೆಗೆ ಹೋಗಬೇಕು, ಅವಕಾಶಗಳನ್ನು ಕೇಳಬೇಕು, ಇನ್ನು ನಿಮ್ಮ ಕಣ್ಮುಂದೆನೂ ಕೆಲವೊಬ್ರು ನಿಂತಿರ್ತಾರೆ. ಸೊ ಮೊದಲನೇ ಸಲಕ್ಕೆ ಅವಕಾಶ ಸಿಕ್ತು, ಏನು ತಲೆಯಲ್ಲಿ ಓಡ್ತಿತ್ತು? ಬರವಣಿಗೆ ಹೆಂಗೆ ಶುರು ಆಯ್ತು ಅದರದ್ದು? ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನನಗೆ ಒಂದು ಜೀವನ, ನಿಮಗೆ ಯಾವುದು ವೇಸ್ಟ್ ಆಗಲ್ಲ ಅಂತೀವಲ್ಲ ನಾವು, ಯಾವುದು ವೇಸ್ಟ್ ಆಗಲ್ಲ. ಏನೋ ಮಾಡಿರ್ತೀರ, ಇನ್ನೇನೋ ಕೆಲಸ ಮಾಡಿರ್ತೀರ, ಅದರ ಅನುಭವ ಇನ್ನೆಲ್ಲೋ ಒಂದು ಕಡೆ ನಿಮ್ಗೆ ಹೆಲ್ಪ್ ಆಗುತ್ತೆ. ನಾನು ಮೆಡಿಕಲ್ ರೆಪ್ ಮಾಡ್ತೀರ, ನಮಗೇನಂದರೆ ಒಂದು ಅಪ್ರೋಚ್ ಕಲಿಸ್ತಾರೆ, ಯಾರ ಹತ್ರ ಹೋಗಿ ಹೆಂಗೆ ಮಾತಾಡಬೇಕು, ಡಾಕ್ಟ್ರ್ ಹತ್ರ ಹೆಂಗೆ ಮಾತಾಡಬೇಕು, ಅದು ಒಂದು ಅಪ್ರೋಚ್ ಗೊತ್ತಿರುತ್ತೆ. ಒಂದು ನೀಟಾದ ಅಪ್ರೋಚ್, ಚೆನ್ನಾಗಿ ಅದನ್ನೊಂದು ಫೈಲಲ್ಲಿ ಇಟ್ಕೊಂಡು ಬೈಂಡ್ ಮಾಡಿ ಸ್ವಲ್ಪ ನೀಟಾಗಿ ಇನ್ಶರ್ಟ್ ಇವಾಗೆಲ್ಲ ಮಾಡಲ್ಲ, ಅವಾಗೆಲ್ಲ ನೀಟಾಗಿ ಇನ್ಶರ್ಟ್ ಮಾಡಿಕೊಂಡು ನೀಟಾಗಿ ಶೇವ್ ಮಾಡ್ಕೊಂಡು ಹೋಗಿದ್ದೆ. ಆ್ಯಂಡ್ ಅವ್ರು ಬಂದ ತಕ್ಷಣ ಒಂದು ಒಳ್ಳೆ ಕರೆಕ್ಟ್ ಇಂಟ್ರೊಡಕ್ಷನ್, ಸರ್ ನಾನು ಕವಿರಾಜ್ ಅಂತ, ಮೂರಿದು ಸಿನಿಮಾ ಶೈಲಿಯಲ್ಲಿ ಬರಿತೀನಿ ಸರ್, ನೋಡಿ ಇವತ್ತು ಹೇಳ್ತಾರೆ ನಿನ್ನ ಅಪ್ರೋಚ್ ಚೆನ್ನಾಗಿತ್ತು ಅಂತಾರೆ ಗುರು. ನಾನು ಕೇಳ್ತೀನಿ, ಈಗ ನೀವು ಕೇಳಿದ ಪ್ರಶ್ನೆ ಯಾಕೆ ಆವತ್ತೇ ಇಮಿಡಿಯೇಟ್ ಕೊಟ್ಬಿಟ್ರೆ ನಂಗಂತ ನಾನು ಕೇಳಿದ್ದೀನಿ ಅವ್ರಿಗೆ. ಇಮಿಡಿಯೇಟ್ ಸಾಂಗ್ ಕೊಟ್ಬಿಟ್ರಲ್ಲ, ಉಳಿದವರಿಗೆಲ್ಲ ನಿನ್ನ ಅಪ್ರೋಚ್ ಚೆನ್ನಾಗಿತ್ತು ಅಂತಾರೆ ಅವರು. ಅಂದರೆ ಓಕೆ ಗುಡ್, ಈಸ್ ತುಂಬ ಕಂಪೋಸ್ಡ್ ಇದ್ದಾರೆ ಅನಿಸ್ತು ಅಂತ. ಆ ಅಪ್ರೋಚ್ ಬಹುಶಃ ನನಗೆ ಈ ಮೆಡಿಕಲ್ ರೆಪ್ ಕಲಿಸಿತ್ತು. ನಾನು ನೀಟಾಗಿ ಅದನ್ನು ಕೊಟ್ಟಾಗ ಅವರಿಗೆ ಬಹುಶಃ ಅವ್ರಿಗೆ ಅದೇ ಪಾಸಿಟಿವ್ ಫೀಲ್ ಆಗಿರ್ಬೋದು. ದೆನ್ ಅವರು ಸ್ಟುಡಿಯೋ ಒಳಗೆ ಕರ್ಕೊಂಡೋದ್ರು. ಸ್ಟುಡಿಯೋ ಒಳಗಂದರೆ ನೋಡಿ, ಇಲ್ಲಿದೆಯಲ್ಲ ನಿಮ್ಮದು ಅಕಾಸ್ಟಿಕ್, ಈ ಥರದ ದೃಶ್ಯ ನಾವು ಯಾವತ್ತೂ ನೋಡಿ, ಈ ಥರದೊಂದು ಜಾಗ ಇರುತ್ತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಇದೊಂದು ಪ್ರಪಂಚ ಇದೆ ಅನ್ನೋದು ಎಲ್ಲೂ ನೋಡಿರಲಿಲ್ಲ ನಾನು. ತೆಗೆದು ಅಶ್ವಿನಿ ಸ್ಟುಡಿಯೋ ಅದು
ಡೋರ್ ತೆಗೆದ್ರೆ ಕೆಂಪು ಇದು ಕಲರ್ ಅದು, ಅದೇ ಒಂಥರ ಮಾಯಾಲೋಕ ಥರ ಕಾಣಿಸ್ತು. ನಾನು ಬುಕ್ಕಲ್ಲೂ ಬರೆದಿದ್ದೀನಿ, ಲಿಟ್ರಲಿ ಎಲ್ಲೋ ಒಂದು ಕಡೆ ನನಗೆ ಅವತ್ತು ಅವ್ರು ನನ್ನ ಕೈ ಹಿಡಿದು ಆ ಸಿನಿಮಾ ಲೋಕದ ಒಳಗೆ ಕರ್ಕೊಂಡೋದಕ್ಕೆ ಭಾಸ ಆಯಿತು. ಅದು ಇಷ್ಟೇ ದೊಡ್ಡ ಇಲ್ಲೇನಿದೆ ಅದೇ ಥರ ಅಕಾಸ್ಟಿಕ್ಕು, ಇದು ಕೆಳಗೂ ಕೆಂಪು ಮೇಲೂ ಕೆಂಪು, ಒಂಥರ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದರು ಸ್ಟುಡಿಯೋ. ಇದೇ ವಿಚಿತ್ರ ಅನಿಸ್ತು ನನಗೆ ಅಂತ. ಅವತ್ತು ಕೂಡ ಅವರು ನೀವು ಮೀಟ್ರ್ ಬರ್ಕೋತೀರಾ ಅಂದರು. ಮೀಟ್ರ್ ಅಂದರೆ ಏನಂತನೂ ಗೊತ್ತಿಲ್ಲ ನಂಗೆ ನಿಜವಾಗ್ಲೂ ಅವತ್ತಿನ ಮಟ್ಟಿಗೆ. ಅಲ್ಲಿ ಅನಿಸ್ತು ನನಗೂ ಹೋಯ್ತು ಇದು ಏನೋ. ಪುಣ್ಯಕ್ಕೆ ನನ್ನ ಫ್ರೆಂಡ್ ಒಬ್ಬರು A T ರವೀಶ್ ಅಂತ, ಇವಾಗಲೂ ಮ್ಯೂಸಿಕ್ ಡೈರೆಕ್ಟರ್ ಅವರು, ನಮ್ಮೂರವರೇ. ನೀವು ಟ್ಯೂನ್ ಕೇಳಿ ಅಂತ ನನಗೊಂದು ಹೇಳಿದ್ರು ಅವರು. ನೀವು ಯಾರ ಹತ್ರ ಹೋದರೆ ಟ್ಯೂನ್ ಕೊಡೋಕ್ಕೆ ಕೇಳಿ, ಟ್ಯೂನಿಗೆ ಬರೀಬೇಕಿಲ್ಲಿ, ನೀವು ಬರೆದಿದ್ದು ವರ್ಕೌಟ್ ಆಗೋಲ್ಲ, ಟ್ಯೂನ್ ಕೇಳಿ. ಆಗಿದ್ದಾಗಲಿ ನೋಡೋಣ ಅಂತ, ಸರ್ ಟ್ಯೂನ್ ಕೊಟ್ಟರೆ ಬರಿತೀನಿ ಅಂತ. ಹೌದಾ ಅಂದರು. ಬಟ್ ಇವತ್ತು ನೋಡಿದ್ರೆ ತುಂಬ ಗುರುಕಿರಣ ಅವ್ರ ಸ್ವಭಾವಕ್ಕೆ ವಿರುದ್ಧವಾಗಿತ್ತು. ಅವ್ರು ಅರ್ಥ ಮಾಡ್ಕೊಂಡ್ರು ಅದನ್ನು. ಅಂದರೆ ಮೀಟ್ರ್ ಬರೀ ಈಗ ಫಸ್ಟು ಈಗ ನಾನು ಕೆಲಸ ಕೇಳೋಕ್ಕೆ ಹೋಗೋನಾಗಿ ನನಗೆ ಮೀಟ್ರೇ ಗೊತ್ತಿಲ್ಲ ಅಂದರೆ ನಾನೇನೋ ನಾನು ಅನ್ಕೊಳ್ಳಿ ಟ್ಯೂನ್ ಕೇಳಿದಾಗ ಕೊಟ್ಟಿದ್ದೇ ದೊಡ್ಡದದು. ಅದು ಹಿಂಗೆ ಕೊಟ್ಟರು. ಹೌದಾ ಸರಿ ಅಂತ ಹೇಳ್ಬಿಟ್ಟು ಯಾರೋ ಕರೆದ್ರು, ನೋಡಿ ಅವ್ನು ಕ್ಯಾಸೆಟಲ್ಲಿ ಹಾಕ್ಕೊಡಿ ಅಂತ ಅಂದರು. ಕ್ಯಾಸೆಟಲ್ಲಿ ಟ್ಯೂನ್ ಕೊಟ್ಟರು, ನಮ್ಮ ಕ್ಯಾಸೆಟ್ ಕೊಟ್ಟರು ನನಗೆ ಫಸ್ಟ್. ಈ ಹಾಡು ಬರೀಬೇಕು ನೀವು, ಇದು ಕರಿಯಾ ಅಂತ ಒಂದು ಸಿನಿಮಾ ಆಗ್ತಿದೆ, ಪ್ರೇಮ್ ಡೈರೆಕ್ಷನ್. ಕರಿಯಾ ನನಗೆ ಫಸ್ಟ್ ಸಿನಿಮಾ ಕರಿಯಾನ, ಏನು ಹಿಂಗಿದೆ ಹೆಸರು ಅಂತ, ಅದ್ರದ್ದು ಬೇರೆ ಕಥೆ ಇದೆ, ಆಮೇಲೆ ಹೇಳ್ತೀನಿ. ಸರಿ ಕೊಟ್ಟರು. ಅದನ್ನು ಕೇಳೋದು ಹೇಗೆ, ಅವಾಗ ಕೇಳೋಕ್ಕೊಂದು ಟೇಪ್ ರೆಕಾರ್ಡರ್ ಏನು ಬೇಕು, ಅದಿಲ್ಲ ನನ್ನ ಹತ್ರ. ಎಲ್ಲಿ ನನಗೆ ಇದಾಗಿದ್ದು ವಿಜಯನಗರ ಇದರಲ್ಲಿ. ಅಲ್ಲಿಂದ ನಾನು ಓಡೋಗಿ ಸೀದಾ ಭಾಷ್ಯಂ ಸರ್ಕಲಲ್ಲಿ ಒಂದು ವಾಕ್ಮನ್ ತೊಗೊಂಡೆ. ಅವ್ರು ಕೊಟ್ಟಿದ್ದು ಏನು ಕೊಟ್ಟಿದ್ದು ಅಂತ ಅಲ್ಲಿ ತನಕ ನಂಗೆ ಗೊತ್ತಿಲ್ಲ. ಆಮೇಲೆ ಅದನ್ನು ಹಾಕಿ ಕೇಳಿದ್ರೆ ತಾನ ನಾನಿ ಈ ಥರದ್ದು ಒಂದು ಟ್ಯೂನ್ ಇದೆ. ಪಕ್ಕಾ ನನಗೆ ಯಾವುದೋ ಒಂದು ತುಂಬ ಕನ್ನಡದ ಆಗ ನಿಮಗೆ ಆ ಥರದ ಸಾಂಗ್ ಈಗಲೂ ಇಲ್ಲ, ಅದು ತುಂಬ ಡಿಫ್ರೆಂಟ್ ಸಾಂಗ್ ಟ್ಯೂನ್, ಒಂದು ಬಾಲಿವುಡ್ ಫೀಲಲ್ಲಿದೆ ಅದು ಸಾಂಗ್. ತುಂಬ ಖುಷಿಯಾಯಿತು. ಏನು ಬರೀಬೇಕು ಇದಕ್ಕೆ ಅನ್ನೋ ಒಂದು ತೊಳಲಾಟ. ಇಮಿಡಿಯೇಟ್ ಅಲ್ಲೇ ಎಲ್ಲೋ ಕೂತ್ಕೊಂಡು ಏನೋ ಗೀಚಕ್ಕೆ ಶುರು ಮಾಡಿದೆ. ಆಮೇಲೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಗೀಚಿದೆ. ಆ್ಯಕ್ಚುಲಿ ನಾನು ಫಸ್ಟ್ ಬರೆದಿದ್ದು ಅದಕ್ಕೆ ಲೈನ್ ನನಗೆ ಇವತ್ತು ನೆನಪಿದೆ. ಮುಗಿಲು ಕಟ್ಟಿದೆ ನವಿಲು ಕಾದಿದೆ ಪ್ರೀತಿಯ ಮಳೆ ಸುರಿವೆ, ಈ ಥರ ಬರೆದಿದ್ದೆ ನಾನು. ಆ್ಯಕ್ಚುಲಿ ತೊಗೊಂಡೋಗಿ ಒಂದು 2-3 ದಿನದ ನಂತರ ಮತ್ತೆ ಗುರುಕಿರಣ ಆದರೂ ಹೋದಾಗ ಅಲ್ಲಿ ಮೀಟ್ರ್ ವಿಷಯ ಬಂತು. ಅದು ಕರೆಕ್ಟ್ ಮೀಟ್ರ್ ಅಲ್ಲ, ಅದು ತಾನ ಅಂದರೆ ಫಸ್ಟ್ ಅಕ್ಷರ ದೀರ್ಘ ನಾ ಬರಬೇಕು, ನಂದು ಮುಗಿಲು ಎಲ್ಲ ಹ್ರಸ್ವ ಬರೆದಿದ್ದೀನಿ. ನೋ ಹಿಂಗಲ್ಲ, ಇದು ಹಿಂಗೆ ಆಗಬೇಕು ಅಂದರು. ಲಕ್ಕಿಲಿ ಇಮಿಡಿಯೇಟ್ ನಂಗೆ ಅದು ಕ್ಯಾಚ್ ಆಯ್ತು. ಯಾಕಂದರೆ ನಂಗೆ ಕನ್ನಡ ಚೆನ್ನಾಗಿತ್ತು, ಛಂದಸ್ಸು ಗೊತ್ತಿತ್ತು. ಓಹೋ ಇದು ನೇಮ್ ಆಫ್ ದ ಗೇಮ್ ಇದು ಅಂತ ಇಮಿಡಿಯೇಟ್ ಗೊತ್ತಾಯಿತು. ಇಮಿಡಿಯೇಟ್ ಗೊತ್ತಾಯ್ತು ಅವ್ರು ಅಷ್ಟು ಹೇಳಿದ್ದಕ್ಕೆ. ಮೊದಲಿಂದ ಹೇಳಿದ್ರು, ನೋಡಿ ಇದು ಹೀಗಿದೆ, ಇದು ಹೀಗಿದೆ, ಇದು ಹೀಗಿದೆ, ಇಲ್ಲಿ ದೀರ್ಘ ಎಲ್ಲಿದೆ ಅಲ್ಲಿ ದೀರ್ಘ ಇರಬೇಕು, ಇಲ್ಲಿ ಹ್ರಸ್ವ ಇದೆ ಅಲ್ಲಿ ಹ್ರಸ್ವ ಇರಬೇಕು, ಅವಾಗ ಮಾತ್ರ ಇದು ಕೂತ್ಕೊಳ್ಳುತ್ತೆ, ಇಲ್ಲಾಂದ್ರೆ ಕೂತ್ಕೊಳ್ಳಲ್ಲ ಅಂತ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಅಂದರೆ ನನಗೆ ತುಂಬ ಖುಷಿಯಾಗಿದ್ದು ನಿಮ್ಮ ಪುಸ್ತಕದಲ್ಲಿ ನಿಮ್ದೊಂದಷ್ಟು ಕಲೆಕ್ಷನ್ಸ್ನೇ ಇದರಲ್ಲಿ ಪ್ರಿಂಟ್ ಮಾಡಿಬಿಟ್ಟಿದ್ದೀರಾ. ಯಾಕಂದರೆ ಒಂದು ಇಡೀ ಗುಚ್ಛ ಸಿಕ್ಬಿಡತ್ತೆ ನಿಮಗೆ. 101 ಜನಪ್ರಿಯ ಗೀತೆಗಳು ಕವಿರಾಜ್ ಅವರದ್ದೇ ತುಂಬ ಬ್ಯೂಟಿಫುಲ್ ಆಗಿ ಪ್ರಿಂಟ್ ಮಾಡಿದ್ದೀರಿ. ಆ್ಯಂಡ್ ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ಈ ಪುಸ್ತಕದಲ್ಲಿ ಅವರ ಸ್ಯಾಂಡಲ್ವುಡ್ನ ದಿಗ್ಗಜರ ಜೊತೆಗಿನ ಅವರ ಅವಿನಾಭಾವ ಸಂಬಂಧ ಮತ್ತು ಕೆಲವೊಂದು ಘಟನೆಗಳು ಹೇಗೆ ಸ್ಟಾರ್ಗಳನ್ನು ಕ್ರಿಯೇಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಇದೆ. ಹಾಗೆ ಇವರ ಮತ್ತು ಸ್ಯಾಂಡಲ್ವುಡ್ನ ನಟರು, ನಿರ್ದೇಶಕರು, ಇವರ ಜೊತೆಗಿನ ಒಡನಾಟದ ಬಗ್ಗೆ ಈ ಪುಸ್ತಕದಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ, ತುಂಬ ಸುಂದರವಾಗಿ ಬರೆದಿದ್ದಾರೆ. ನೀವು ಕೂಡ ಈ ಬುಕ್ ಓದಬಹುದು. ಆ್ಯಂಡ್ 101 ಜನಪ್ರಿಯ ಗೀತೆಗಳನ್ನು ಹಿಂದೆ ಕೊನೆ ಸಾಲಿನಲ್ಲಿ ಅದರಲ್ಲಿ 1-2 ಗೀತೆಗಳನ್ನ ನಾನು ಅದರ ಸಂದರ್ಭಗಳನ್ನ ಕೇಳಲ್ಲ. ನನ್ನ ಫೇವ್ರೆಟ್, ನಿಮ್ಮ ಒನ್ ಆಫ್ ದ ಫೇವ್ರೆಟ್ ಹಾಗೂ ಸಿನಿಮಾ ಕೂಡ ಅದು ಆಪ್ತಮಿತ್ರ. ಈ ಕಣ ಕಣದೆ ಶಾರದೆ ಹೆಂಗೆ ಸೃಷ್ಟಿಯಾಯಿತು? ನನಗೆ ಯಾವಾಗ ಕೇಳಿದ್ರು ಅದೊಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೊಟ್ಟೋಗುತ್ತೆ ಅಂತ ಅನ್ಸುತ್ತೆ ಆ ಹಾಡು. ಹೆಂಗೆ ಶುರು ಆಯ್ತದು? ಮುಂದೆ ಇನ್ನೂ ತುಂಬಾ ಇದೆ, ಇನ್ನು ಹಿಂದೆನೂ ತುಂಬಾ ಇದೆ, ಬಟ್ ನನ್ನ ಫೇವ್ರೆಟ್ ಇಂದ ನಾನು ಶುರು ಮಾಡ್ತಿದ್ದೀನಿ ಆಪ್ತಮಿತ್ರ. ಅದ್ರಲ್ಲಿ ಬೇರೆ ಬೇರೆ ಸಾಂಗ್ಸು ಮಾಡಿದ್ದೀರಾ. ಚಾಮುಂಡಿ ತಾಯಿ, ವಿಷ್ಣುವರ್ಧನ್ ಅವ್ರ ಜೊತೆಗಿನ ನಂಟು ಬಗ್ಗೆ ಕೂಡ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಈ ಗೀತೆಯ ಬಗ್ಗೆ ಕೂಡ ಅವ್ರು ಬರೆದಿದ್ದಾರೆ. ಬಟ್ ನೀವೇ ನನ್ನ ಮುಂದೆ ಕೂತಿರೋದ್ರಿಂದ ಕೇಳೇ ಬಿಡ್ತೀನಿ. ಆಪ್ತಮಿತ್ರ ಮತ್ತು ಕವಿರಾಜ್. ಆಪ್ತಮಿತ್ರ ನನಗೆ ತುಂಬ ದೊಡ್ಡ ತಿರುವು ನನ್ನ ಗೀತರಚನೆಕಾರರಾಗಿ ನನ್ನ ವೃತ್ತಿ ಬದುಕಲ್ಲಿ. ನಾನು ಮೂಲತಃ ಊರಲ್ಲಿದ್ದಾಗ
ಚಿಕ್ಕ ಹುಡುಗ ಇದ್ದಾಗ ಅಂದರೆ ಪ್ರೈಮರಿ ಸ್ಕೂಲು ಹೈಸ್ಕೂಲು ಆ ಟೈಮ್ಗೆ ವಿಷ್ಣುವರ್ಧನ್ ಅವರು ಕಟ್ಟ ಅಭಿಮಾನಿ ನಾನು. ನಮ್ಮೂರಲ್ಲೇ ಒಂದು ಗ್ಯಾಂಗು, ಕೆಲವರು ವಿಷ್ಣುವರ್ಧನ್ ದಾದಾ, ನಾವು ಜನನಾಯಕ ನಮ್ಗೆ ಅವರು ಒಂಥರ ಅವಾಗ ಸಾಹಸ ಸಿಂಹ. ಇನ್ನೊಂದಷ್ಟು ಜನ ಹುಡುಗರು ಅಂಬರೀಷ್ ಅವರ ಅಭಿಮಾನಿಗಳು, ಇನ್ನೊಂದಷ್ಟು ಜನ ಪ್ರಭಾಕರ್ ಅವರ ಅಭಿಮಾನಿ, ಹೀಗಿತ್ತು ಗ್ರೂಪ್. ಅದರಲ್ಲಿ ನಾನು ಕಟ್ಟ ವಿಷ್ಣುವರ್ಧನ್ ಅವರ ಅಭಿಮಾನಿ. ಹೀಗಂದರೆ ನಮಗೆ ಒಂದು ತಿಂಡಿ ದೊಡ್ಡ ಒಂದು ಪ್ಲಾಸ್ಟಿಕ್ ಪೌಚಲ್ಲಿ ಫೋಟೋಗಳನ್ನ ನೇತಾಕೋರು. ತುಂಬ ಹೆಮ್ಮೆ ಅದು, ಆ ಕಲೆಕ್ಷನ್ ಅವಾಗ ನಮಗೆ ನನ್ನ ಹತ್ರ 1000 ಫೋಟೋ ಇದೆ ಅನ್ನೋದು ಒಂದು ದೊಡ್ಡದು. ಅಂಥ ವಿಷ್ಣುವರ್ಧನ್ ಅವರಿಗೆ ನಾನು ಸಾಂಗ್ ಬರಿತೀನಿ ಅನ್ನೋದು ನನಗೆ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಮತ್ತು ಇನ್ನೊಂದು ನಿಮ್ಮ ಭೇಟಿ ನಾನು ಈ ಸಂದರ್ಭದಲ್ಲಿ ಪುಸ್ತಕದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದೀರಾ, ಅಣ್ಣ ಅವರ ಭೇಟಿ. ಹಾಂ, ಅದು ನನಗೆ ನಾನು ಹೆಂಗಂದರೆ ಏನೇ ಓದಿದ್ರು ಏನೇ ಕೇಳಿದ್ರು ಒಂದೇ ಸರಿ ನನಗೆ ಅದು ಪ್ರೂವ್ ಆಗೋ ತನಕ ಒಪ್ಕೊಳ್ಳೋಕೆ ನಂಗೆ ಸ್ವಲ್ಪ ಕಷ್ಟ. ನಾನು ಅದನ್ನು ಕ್ವಶನ್ ಮಾಡ್ತೀನಿ. ಒಂದು ರೆಬೆಲ್ ನೇಚರ್, ಒಂದು ಬಂಡಾಯ ನನಗೆ ಮೊದಲಿಂದನೂ ಇರೋದು. ರಾಜ್ಕುಮಾರ್ ಅವ್ರನ್ನ ಹೊಗಳೋರು ದೇವತಾ ಮನುಷ್ಯ ಹಂಗೆ ಹಿಂಗೆ ಹೇಳೋರು, ಅಣ್ಣವ್ರು ಹಂಗೆ ಅನ್ನೋರು ಹಿಂಗೆ, ಎಲ್ಲೋ ಒಂದು ಸಣ್ಣ ಡೌಟು ನನಗೆ. ಜನ ಏನು ಅಂದರೆ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋ ಥರದ್ದು ನಿಜಾನ ಇರ್ಬೋದಾ ಇಲ್ವಾ ಅಲ್ಲ ಅಂತ ಹೇಳಲ್ಲ. ನಾನು ಒಂದು ಡೌಟ್ ಇತ್ತು ನನಗೆ. ಒಂದಿನ ನನಗೆ ಗುರುಕಿರಣ್ ಅವರು ಒಂದು ಮೀಟಿಂಗ್ ಅಂಥೇಳಿ ಅವ್ರ ಮನೆಗೆ ಕರ್ಕೊಂಡೋದ್ರೆ ಆ್ಯಕ್ಚುಲಿ ನಾನು ಈ ಕಾಲಿಗೆ ಬೀಳೋ ಸಂಸ್ಕೃತಿ, ನಾನು ತುಂಬ ಜನ ಸ್ವಾಮೀಜಿಗಳ ಜೊತೆ ಫಂಕ್ಷನ್ಗಳನ್ನ ಅಟೆಂಡ್ ಮಾಡಿದ್ದೀನಿ. ಇಡೀ ಸಭಾಂಗಣ ಬೀಳ್ತಾ ಇರುತ್ತೆ ಕಾಲಿಗೆ, ನಾನು ಬೀಳಲ್ಲ, ನಾನು ಬಿದ್ದಿಲ್ಲ. ನನ್ನ ಆತ್ಮವನ್ನು ಇನ್ನೊಬ್ಬರು ಕಾಲಿಗೆ ತಗ್ಸೋಕ್ಕೆ ನನಗಿಷ್ಟ ಇಲ್ಲ, ಅದು ನನ್ನ ನೇಚರ್ ಅದು ಅಂತ. ನಾನು ನಿಜ ಹೇಳಬೇಕು ಅಂದರೆ ಹಿಂಗೆ ಹೋದ್ವಿ, ನೋಡಿದ್ರೆ ಅದೊಂಥರ ಬಿಳಿ ಬಟ್ಟೆ, ಬಿಳಿ ಪಂಚೆ, ಅದಕ್ಕಿಂತ ಶುಭ್ರವಾದ ಒಂದು ನಗು ಮುಖದ ಮೇಲೆ, ಬಾಗಲ್ದ ಕಣ್ಣಲ್ಲೊಂದು ಹೊಳಪು, ಅದು ಯಾವುದೋ ಒಂದು ಅವ್ಯಕ್ತ ಪ್ರಭಾವಳಿ ಅಂತೀವಲ್ಲ ಆರ, ಅದರೊಳಗೆ ಎಂಟ್ರಾದಂಗೆ ನನಗೆ ನನ್ನ ಅಂತ ಇದೆ. ನನ್ನ ಒಂದು ಕಡೆ ಮನಸ್ಸು ಹೇಳ್ತಾ ಇದೆ ಕಾಲಿಗೆಲ್ಲ ಬೆಳಂಗಿಲ್ಲ ಅಂತ, ಬಟ್ ಬಾಡಿ ಹಂಗೆ ಬಿದ್ದೇ ಬಿಡ್ತು. ಆ್ಯಕ್ಚುಲಿ ಕಂಟ್ರೋಲಲ್ಲಿ ಇರಲಿಲ್ಲ. ನನಗೆ ನನ್ನನ್ನು ಮೀರಿ ನನ್ನೊಳಗೊಬ್ಬ ಇದಾನಲ್ಲ ಅಂತ ನನಗೆ ಅವತ್ತು ಅನಿಸಿದ್ದೆ. ಆ್ಯಕ್ಚುಲಿ ನನ್ನ ಮಾತು ಕೇಳದೆ ಇರೋದು ಬಿದ್ದುಬಿಟ್ಟೆ ನಾನು. ಮತ್ತೆ ಅಗೇನ್ ಊಟಕ್ಕೆ ಕೂತ್ವಿ, 3 ಜನ, ನಾನು, ಗುರುಕಿರಣ್, ಅಣ್ಣವ್ರು ಎಲ್ಲ ಅಲ್ಲೆಲ್ಲ ಇತ್ತು. ನಾವು ಸಂಕೋಚಕ್ಕೆ ಸ್ವಲ್ಪ ತಿನ್ನಬೇಕು ನೀವು ಯುವಕರು ಅಂತ ಅವರೇ ಬಡಿಸಿದ್ರು. ಧನ್ಯ ಅನಿಸ್ತು ನನಗೆ. ಇವಾಗಲೂ ಅದನ್ನು ಮಾತಾಡುವಾಗ ನನಗೆ ಸ್ವಲ್ಪ ಗಂಟ್ಲು ತುಂಬ ಬರುತ್ತೆ. ಅದೇ ಇಷ್ಟೇ ಆದರೆ ದೊಡ್ಡ ವಿಷಯ ಅಲ್ಲ ಆ್ಯಕ್ಚುಲಿ. ಓಕೆ, ಅವ್ರ ಮನೆಗೆ ಹೋದಾಗ ಬಡಿಸಿದ್ರು. ಇದನ್ನು ನಾನು ಕೇಳಿದ್ದೆ, ನಂಗೆ ಗೊತ್ತಿತ್ತು. ಅದು ಒಂದಷ್ಟು ಹೊತ್ತು ಏನೋ ಮಾತಾಡಿದ್ವಿ. ಇದರಲ್ಲಿ ಇನ್ನೊಂದು ವಿಶೇಷ ಅಂದರೆ ನಾವು ಎಂಟ್ರಾದ ತಕ್ಷಣ ಕವಿರ ಗೊತ್ತು ಸರಸ್ವತಿ ಪುತ್ರರು ಅಂದರು. ಆಮೇಲೆ ನಿನ್ನೆ ನಾವು ಮಾತಾಡ್ತಿದ್ವಿ ನಾನು ಪಾರ್ವತಿ ನಿಮ್ಮ ಬಗ್ಗೆ. ಅರೆ ನನಗೆ ಆಶ್ಚರ್ಯ ಆಗುತ್ತೆ, ಇವರಿಗೆಲ್ಲ ನಮ್ಮ ಹೆಸರು ಗೊತ್ತಾ, ನಮ್ಮ ಬಗ್ಗೆ ಇವ್ರು ಡಿಸ್ಕಸ್ ಮಾಡ್ತಾರೆ ಅನ್ನೋದು. ನಾವು ಒಂದು ಅಯ್ಯಪ್ಪ ಸ್ವಾಮಿ ಆಲ್ಬಮ್ ಮಾಡಬೇಕು ಅಂತಿದ್ದೀವಿ, ನಿಮ್ಮ ಹತ್ರ ಹಾಡು ಬರೆಸ್ಬೇಕು ಅಂತ ಮಾತಾಡಿದ್ವಿ ಅಂದರು. ನನಗೆ ಅದೊಂದು ಆ ಕ್ಷಣಕ್ಕೆ ಇದೆ ಹೇಳಿ, ನಾನು ಕನಸಿನ ಬಗ್ಗೆ ಒಂದು ಕವನ ಬರೆದಿದ್ದೀನಲ್ಲ, ಇದು ಸುಮಾರು ಸರಿ ನೆನಪಾಗತ್ತೆ ನನಗೆ. ಇದೆಲ್ಲ ನಿಜಾನ, ಇದು ಏನಾಗ್ತಿದೆ ಇದು? ಹೌದು. ಅಥವಾ ಹೆಚ್ಚಾಗ್ಬಿಟ್ರೆ ಮತ್ತೆ ಎಲ್ಲ ಈಗ ನನಗೆ ತುಂಬ ಬಾಲ್ಯದಲ್ಲಿ ಬೀಳೋ ಕನಸುಗಳೇನೆಂದರೆ ತುಂಬ ದುಡ್ಡು ಸಿಕ್ಬಿಡೋದು, ನನಗೆ ಎಲ್ಲೆಲ್ಲೋ ದುಡ್ಡು ಸಿಕ್ಬಿಡೋದು, ಚಿಲ್ಲರೆ ನೋಟು ಎಲ್ಲ, ಅದನ್ನೆಲ್ಲ ತೆಗೆದು ಎಲ್ಲೋ ಒಂದು ಕಡೆ ಇಟ್ಬಿಟ್ಟು ಬೆಳಗ್ಗೆ ಎದ್ದು ನೋಡಿದ್ರೆ ಯಾವುದೂ ಇರೋಲ್ಲ. ಅದು ದೊಡ್ಡ ನಿರಾಸೆ. ಅದು ಹಂಗೇನಾಗ್ಬಿಡುತ್ತಾ ಅಂತ ಒಂದು ಭಾಳ ಭಯ ಇರ್ತಾಯಿತ್ತು. ಆಯಿತು, ಮೀಟಿಂಗೆಲ್ಲ ಆಯಿತು, ಸರಿ ಮಾತಾಡಿದ್ವಿ. ಹೊರಡೋ ಟೈಮು ಗೇಟ್ ತನಕ ಬಂದರು. ಇದನ್ನೂ ಕೇಳಿದ್ದೆ ನಾನು, ಗೇಟ್ ತನಕ ಬಂದರು. ಗೇಟ್ ತೆರೆದಾಗ ಸ್ವಲ್ಪ ಅರ್ಧ ಗೇಟ್ ತೆರೀತು. ನಮ್ಮ ಗುರುಕಿರಣ್ ಅವ್ರ ಡ್ರೈವರ ಸುಮ್ಮನೆ ಹಂಗೆ ಇಣಕ್ಬಿಟ್ಟು ಅಣ್ಣ ನಮಸ್ತೆ ಅಂದ. ಯಾರಿದು ನಮಸ್ತೆ ಅಂದರು. ಯಾರಿದು ಅಂದರು. ನಮ್ಮ ಡ್ರೈವರ್ ಅಂದರು. ಮತ್ತು ಅವ್ರದ್ದು ಊಟ ಅಂದರು. ಅಂದರೆ ಅಕ್ಷರ ಕಪಾಳ ಕೊಡ್ದಂಗೆ ಆಯಿತು ನಮಗೆ. ಯಾಕಂದರೆ ನಮಗಾಗಿ ಕೆಲಸ ಮಾಡುವ ವ್ಯಕ್ತಿನ, ನಮ್ಮ ಜೊತೆ ಬಂದ ವ್ಯಕ್ತಿನ ನಾವು ಊಟ ಮಾಡ್ತಿದ್ದೀವಿ ಗಡದ್ದಾಗಿ, ಅವನು ಊಟ ಮಾಡಿದಾನೋ ಇಲ್ವೋ ನಾವು ಕೇಳಿಲ್ಲ, ಯೋಚನೆ ಬಂದಿಲ್ಲ ನಮಗೆ. ಬಟ್ ಈ ವ್ಯಕ್ತಿ ಇವತ್ತೇ ಮೊದಲು ಅವ್ರು ನೋಡ್ತಾ ಇರೋದು, ಸಂಬಂಧನೇ ಇಲ್ಲ. ಅವರು ನಮಸ್ಕಾರ ಅಂದ ತಕ್ಷಣ ಅವ್ರ ಮನಸ್ಸಿಗೆ ಫಸ್ಟ್ ಬಂದ ಆಲೋಚನೆ ಅವ್ರು ಊಟ ಮಾಡಿದಾರೋ ಇಲ್ವೋ ಅಂತ. ಎಂಥ ತಾಯಿ ಕರಳಿದ್ರೆ, ಎಂಥ ಒಳ್ಳೆ ಮನಸ್ಸಿದ್ರೆ ಆ ಥರದ ಒಂದು ಭಾವನೆ, ಆ ಥರದ ಪ್ರಶ್ನೆ ಇಮ್ಮಿಡಿಯೇಟ್ ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಮೂಡ್ಬೋದು ಲೆಕ್ಕ ಹಾಕಿ. ಜುಮ್ಮಂತೂ ನಮ್ಗೆ ಒಂದು ಕಡೆ ನಮ್ಮ ಗಿಲ್ಟು, ನಾವ್ಯಾಕೆ ಇಷ್ಟು ಮನುಷ್ಯರಾಗಲಿಲ್ಲ, ಅವ್ರು ಹೆಂಗೆ ಅಷ್ಟೊಂದು ಮನುಷ್ಯರಾಗಿದ್ರು, ಅಷ್ಟು ಬಂಗಾರದ ಮನುಷ್ಯ ಆದರು ಇದಕ್ಕೆ ಅಂತ ನನಗೆ
ನನ್ನ ಕಣ್ಣಾರೆ ಸಿಕ್ಕ ಸಾಕ್ಷಿ ಅದು ಕೂಡ ಬರೆದಿದ್ದೀನಿ ನಾನು. ಐ ಥಿಂಕ್ ದ ಹೋಲ್ ಫ್ಯಾಮಿಲಿ ಹಾಗೆ ಇದೆ ಅಂತ ಅನ್ಸುತ್ತೆ. ಈವನ್ ಪುನೀತ್ ರಾಜ್ಕುಮಾರ್ ಯಾರೇ ಹೊಸದಾಗಿ ಭೇಟಿ ಆದರೂ ಕೂಡ ಅವ್ರು ಮಾತಾಡಿಸೋ ಪರಿ, ಟ್ರೀಟ್ ಮಾಡೋ ರೀತಿನೂ ಹಾಗೆ ಇದೆ. ನಾವು ಒಂದೆರಡು ಸಲ ಮನೆಗಳಿಗೆ ಹೋದಾಗ ಅದು ವೇ ದೇ ಟ್ರೀಟ್ ಎವ್ರಿ ಒನ್, ಎಲ್ಲರಲ್ಲೂ ಅದೇ ಇದೆ. ಅಂದರೆ ಅನ್ಸಲ್ಲ ಯಾರೋ ದೊಡ್ಡ ಪುನೀತ್ ಅವ್ರ ಜೊತೆ ಹೋದರೆ ಯಾರೋ ದೊಡ್ಡ ಹೀರೋ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೀವಿ, ಒಂದು ಡಿಸ್ಟೆನ್ಸ್ ಇದೆ ನಮಗೂ ಅವರಿಗೂ. ಅವ್ರು ಬೇರೆ ಎಷ್ಟು ಕಂಫರ್ಟ್ ಫೀಲ್ ಮಾಡಿಸ್ತಾರೆ. ಒಂದು ಸಣ್ಣ ಕಾಲು ಎಳಿತಿರೋದು ಅಥವಾ ಏನೋ ಒಂದು ಊಟ ತಿಂಡಿ ಕಾಫಿ ಬರ್ತಾನೆ ಇರುತ್ತೆ. ಅಂದರೆ ಅವರು ಡೌನ್ ಆಗ್ತಾರೆ, ನಮ್ಮ ಜಾಗಕ್ಕೆ ಬರ್ತಾರೆ ಅವರು. ನಾವು ಅಂದ್ಕೊಳ್ತಿರ್ತೀವಿ ಹೇಗೆ ಅಂತ. ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗಿನ ಬೆಸ್ಟ್ ಮೆಮೊರಿ ಯಾವುದು? ತುಂಬ ಇದೆ ಆ್ಯಕ್ಚುಲಿ. ನನಗೆ ಒಳ್ಳೆ ಮೆಮೊರಿ ಅಂತ ಹೇಳಿದ್ರೆ ನಾನು ಅವರು ತೀರ್ಕೊಳ್ಳೋ ಒಂದು ವರ್ಷ ಮೊದಲು ನನಗೆ ಅಷ್ಟು ದಿನದಲ್ಲಿ ಜಾಸ್ತಿ ಪರಿಚಯ ಇರಲಿಲ್ಲ ಅವರು. ಅಂದರೆ ಎಲ್ಲೋ ಸಿಗ್ತಿದ್ವಿ, ನಾನು ನಮಸ್ಕಾರ ಅಂತಿದ್ದೆ, ಅವರು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಇಷ್ಟೇ, ಆಲ್ಮೋಸ್ಟ್ ಇಷ್ಟೇ. ಆದರೆ ನಾನೊಂದು ಕಥೆ ಹೇಳಿದ್ದೆ ಅವರಿಗೆ, ಸಿನಿಮಾ ಮಾಡಬೇಕು ಅಂತೇಳಿ ಅವರ ಬ್ಯಾನರಲ್ಲಿ. ಅವ್ರು ಹೀರೋ ಆಗಿ ಅಲ್ಲ, PRKಲಿ ಒಂದು ಚಿಕ್ಕ ಸಿನಿಮಾ. ಆವಾಗ ತುಂಬ ಇಷ್ಟ ಆಗಿತ್ತು ಅವರಿಗೆ ಕತೆ. ಒಂದು ಹಳ್ಳಿಗೆ ಈ ಥರದ್ದು ಮಾಡಬೇಕ್ರಿ ನಾವು. ನನಗೆ ಒಂದು ಏನಿತ್ತು ಅಂದರೆ, ಪುನೀತ್ ಅವ್ರು ನೀವು ನೋಡಿರ್ತೀರ, ಯಾವುದೋ ಒಂದು ಗಂಟೆ ಅವ್ರು ಭಾಷಣ ಮಾಡಿರೋದು ಎಲ್ಲೂ ಸಿಗಲ್ಲ ನಿಮಗೆ, ಅಥವಾ ಏನೋ ಒಂದು ವಿಷಯ ಮಂಡನೆ ಮಾಡಿದ್ದು ಎಲ್ಲೂ ಸಿಗಲ್ಲ ನಿಮಗೆ. ಅವರು ಎಷ್ಟು ಬೇಕೋ ಅಷ್ಟು, ಹೌದು ಇಲ್ಲ ಹಾಂ ಸರಿ ಹೆಂಗಿರುತ್ತೆ. ಮ್ಯಾಕ್ಸಿಮಮ್ ಟೈಮ್ ಅವ್ರು ನಾವು ನೋಡಿರೋದೇ ನಗು, ಒಂದು ಪರಿಶುದ್ಧವಾದ ನಗು. ನನಗೇನಾಗಿತ್ತು ಅಂದರೆ, ಬಹುಶಃ ಇವ್ರೇನು ಜಾಸ್ತಿ ತಿಳ್ಕೊಂಡಿಲ್ಲ, ಇವರು ಒಳ್ಳೆ ಮನುಷ್ಯ, ಬಟ್ ಜಾಸ್ತಿ ಓದ್ಕೊಂಡಿಲ್ಲ, ಜಾಸ್ತಿ ತಿಳ್ಕೊಂಡಿಲ್ಲ, ನಾಮಲ್ಲು ಅಂತ ನನಗೆ ಅನಿಸೋದು. ಬಟ್ ಯಾವಾಗ ಅವ್ರ ಜೊತೆ ನಾನು ಡಿಸ್ಕಷನ್ಗಳಿಗೆ ಕೂತ್ನೋ ಆವಾಗ ಗೊತ್ತಾಗಿದ್ದು ತುಂಬ ಜ್ಞಾನ ಇದೆ ಅವರಿಗೆ. ಅವ್ರು ಹೇಳೋ ರೆಫರೆನ್ಸ್ಗಳು ವರ್ಲ್ಡ್ ಸಿನಿಮಾನ ಕುಡಿದ್ಬಿಟ್ಟಿದ್ದಾರೆ ಅವರು. ಆ್ಯಕ್ಚುಲಿ ಅದು ನೋಡಿದ್ದೀರಾ, ಇದು ನೋಡಿದ್ದೀರಾ, ಇದ್ರಲ್ಲಿ ಹಿಂಗೆ ಮಾಡ್ತಾರೆ, ಅದ್ರಲ್ಲಿ ಹಿಂಗೆ ಮಾಡ್ತಾರೆ. ನನಗೆ ಕೀಳರಿಮೆ ಬಂದುಬಿಡ್ತು. ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ನಾನು ಕೂತಿದ್ದೀನಿ, ಅದ್ರ ಮೇಲೆ ಆಲ್ರೆಡಿ ನಾನು ಒಂದು 2-3 ವರ್ಷ ವರ್ಕ್ ಮಾಡಿದ್ದೀನಿ. ಆದರೆ ಇವರು ಇವತ್ತು ಕೂತಿದ್ದಾರೆ, ಅದನ್ನು ನೋಡುವ ರೀತಿ ಅದ್ಭುತ ಅನಿಸ್ಬಿಡ್ತು ನನಗೆ. ಬೇರೆ ನೀವು ಎಲ್ಲೂ ನೋಡಿಲ್ಲ ಆ ಥರದ ಪುನೀತ್ ರಾಜ್ಕುಮಾರ್ ಅವ್ರನ್ನ. ಅವತ್ತು ನಂಗೆ ಗೊತ್ತಾಯಿತು, ಇವರು ಹೆಂಗೆ ಇವರ ಶ್ರೀಮಂತಿಕೆನ ಪ್ರದರ್ಶನಕ್ಕೆ ಇಡೋದಿಲ್ವೋ, ಅಥವಾ ಸ್ಟಾರ್ಗಿರಿನ ಪ್ರದರ್ಶನಕ್ಕೆ ಇಡೋದಿಲ್ವೋ, ಅದೇ ಥರ ಜ್ಞಾನವನ್ನು ಕೂಡ ಅವ್ರು ಪ್ರದರ್ಶನಕ್ಕೆ ಇಟ್ಟಿಲ್ಲ. ಬೇಕಿಲ್ಲ ಅಂತ, ಅದು ಯಾವಾಗ ಬೇಕೋ ಅದು ಅವಾಗ ಉಪಯೋಗಿಸ್ಕೋತಾರೆ, ಪ್ರದರ್ಶನಕ್ಕಿಲ್ಲ. ಅದೊಂದು ದೊಡ್ಡ ಗುಣ, ನನಗೆ ತುಂಬ ಇಷ್ಟವಾದ ಗುಣ ಅದೇನೆ ಆ್ಯಕ್ಚುಲಿ. ನೋಡಿ, ಇವತ್ತಿಗೂ ಅವರಿದ್ದಾರೆ ಅಂದ್ಕೊಂಡೆ ನಾನು ನೀವು ಮಾತಾಡ್ತೀನಿ. ಎಕ್ಸಾಕ್ಟ್ಲಿ, ದೇವರಾಗ್ಬಿಟ್ಟಿದ್ದಾರೆ ಅವರು. ಅಂದರೆ ನನ್ನ ಬುಕ್ಕಲ್ಲೂ ಅದನ್ನೇ ಬರೆದಿರೋದು. ಒಬ್ಬ ಮನುಷ್ಯ, ಒಬ್ಬ ದೇವರು ಇದನ್ನೋ ಇಲ್ವೋ ಅದು ಬೇರೆ. ನನ್ನ ಪ್ರಕಾರ ಒಳ್ಳೆಯ ಗುಣಗಳಿರುವ ಮನುಷ್ಯನೇ ದೈವತ್ವಕ್ಕೆ ಇರೋದು, ಅವನೇ ದೇವರು. ಈಗ ನಾವು ತುಮಕೂರಿನ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿ ದೇವರಂತ, ಯಾಕಂದರೆ ಅಷ್ಟು ಸೇವೆ ಮಾಡೋದ್ರು ಅಲ್ವಾ. ಪುನೀತ್ ರಾಜ್ಕುಮಾರ್ ಅವರು ಕಲಾ ಸೇವೆ ಮಾಡೋದ್ರ ಜೊತೆಗೆ ಜನಸೇವೆನೂ ಮಾಡಿದ್ದಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಹಿಂಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟೋಗಿದ್ದಾರೆ ಅಲ್ವಾ. ಈಗ ಗಾಂಧೀಜಿ ಹೇಳ್ತಾರೆ, ನನ್ನ ಜೀವನವೇ ನನ್ನ ಸಂದೇಶ ಅಂತ. ಅಂದರೆ ನಾನು ಯಾವ ಥರ ಬದುಕಿದ್ನೋ ಅದೇ ನನ್ನ ಸಂದೇಶ. ಪುನೀತ್ ರಾಜ್ಕುಮಾರ್ ಅವರು ಹಂಗೆ ಹೇಳಿಲ್ಲ, ಬಟ್ ಏನು ಎಲ್ಲರನ್ನೂ ಪ್ರೀತಿಸಿ, ಎಲ್ಲರೂ ಆರಾಮಾಗಿ ಇದ್ಕೊಂಡು, ಎಲ್ಲರನ್ನೂ ಒಂದೇ ಥರ ನೋಡಿಕೊಂಡು ಇರಬೇಕು ಅನ್ನೋದನ್ನ ಕಲಿಸ್ತಾರೆ ಅವರು. ಅವ್ರ ಸಂದೇಶ ಅದು. ಅವ್ರ ಸಂದೇಶ. ರಶ್ಮಿಕಾ ಮಂದಣ್ಣ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ನೀವಾ? ಇಲ್ಲ, ನಾನು ಮಾಡಿಲ್ಲ. ನಾನು ಆ್ಯಕ್ಚುಲಿ ಅಂದರೆ ಯಾರಿಗಾದ್ರೂ ರೆಫರ್ ಕೂಡ ಮಾಡಲಿಲ್ಲ. ಆ್ಯಕ್ಚುಲಿ ಮಾಡಿದ್ದೆ ಆ್ಯಕ್ಚುಲಿ, ಅದು ಆಗಿಲ್ಲ ಆ್ಯಕ್ಚುಲಿ. ಅಂದರೆ ಆ ಕ್ರೆಡಿಟ್ ಸುಮ್ಮನೆ ತೊಗೊಳಕ್ಕೆ ಹೋಗಬಾರ್ದು. ಅವರ ಫ್ರೆಂಡ್ ಒಬ್ಬರು ಅಭಿಜಿತ್ ಸರಳೆ ಅಂತೇಳಿ ಫೇಸ್ಬುಕ್ಕಲ್ಲಿ ನನ್ನ ಫ್ರೆಂಡ್ ಇದ್ದರು. ಅವರು ನನಗೆ ರಶ್ಮಿಕಾ ಅವ್ರ ಫೋಟೋಗಳನ್ನ ಒಂದಷ್ಟು ಕಳಿಸಿದರು. ನೋಡಿ ಸರ್, ಇವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ, ತುಂಬ ಚೆನ್ನಾಗಿದ್ದಾರೆ, ಇವ್ರನ್ನ ಒಂದ್ಸರಿ ಭೇಟಿ ಮಾಡಿ ಒಂದು ಸ್ಕ್ರೀನ್ ಟೆಸ್ಟ್ ತೊಗೊಳ್ಳಿ ಅಂತ. ಬಟ್ ನನಗೆ ಆವಾಗ ನಂದು ಯಾವುದು ಸಿನಿಮಾ ನಡೀತಿರಲಿಲ್ಲ, ಅಟ್ಲೀಸ್ಟ್ ನನ್ನ ವಲಯದಲ್ಲೂ ಸಿನಿಮಾ ನಡೀತಿರಲಿಲ್ಲ. ಈಗ ಕೆಲವೊಂದಷ್ಟು ಕ್ಲೋಸ್ ಡೈರೆಕ್ಟರ್ ಇರ್ತಾರೆ, ಶ್ರೀಧರ್ ಆಗಿರ್ಬೋದು, ದಿನಕರ್ ಆಗಿರ್ಬೋದು, ವಾಸು ಅವರಾಗಿ, ಈ ಥರದ್ದು ಸಿನಿಮಾ ಮಾಡುವಾಗ ಈಸಿಲಿ ನಾನು ಸರ್ ಇವರೊಬ್ರು ಇದ್ದಾರೆ ನೋಡಿ ಸರ್ ಅಂತ ಹೇಳ್ಬಿಡ್ಬೋದು. ಬಟ್ ಆ ಥರದ್ದು ನಡೀತಿರಲಿಲ್ಲ. ಹಾಗಾಗಿ ನಾನೇನಂತಿದ್ದೆ, ಇರಿ ವೈಟ್ ಅಂಥವೇ ಯಾವುದು ಸರ್. ಪದೇ ಒತ್ತಾಯ ಮಾಡಿದ್ದಾರೆ ನನಗೆ, ಪದೇ ಸರ್ ಒಂದು ಸರಿ ಮೀಟ್ ಮಾಡಿ, ಒಂದು ಸರಿ ತುಂಬ ಇಂಟ್ರೆಸ್ಟ್ ಇದೆ ಅವ್ರಿಗೆ. ಇರಿ ಬೇಡ ರೀ, ಸುಮ್ಮನೆ ಯಾಕೆ ಮೀಟ್ ಮಾಡೋಣ, ಖಂಡಿತ ಒಂದು ಆ ಥರ ಸಂದರ್ಭ ಅವಕಾಶ ಇದ್ದರೆ ಮೀಟ್ ಮಾಡೋಣ ಅಂತಿದ್ದೆ ನಾನು. ಬಟ್ ಆಗಿ ಒಂದಷ್ಟು ದಿನಕ್ಕೆ ಅವರೇ ಮೆಸೇಜ್ ಮಾಡಿದ್ರು ನನಗೆ, ಯಾರು ಹುಡುಗ, ನಾಟ್ ರಶ್ಮಿಕಾ. ಸರ್ ಒಂದು ಸಿನಿಮಾಗೆ ಸೆಲೆಕ್ಟ್ ಆಗಿದ್ದಾರೆ, ನೀವು ರೆಫರ್ ಮಾಡಿದ್ದ ಅಂದರೆ ಯಾವುದು ಕೇಳಿದೆ. ನಾನು ಆ್ಯಕ್ಚುಲಿ ರೆಫರ್ ಮಾಡಿದ್ದೆ ಕೆಲವರಿಗೆ. ಆವಾಗ ಅವ್ರು ಇವತ್ತು ಹೇಳಬೇಕು, ಏನ್ರಿ ಒಂಥರ ಪೀಚಿದ್ದಾಳೆ
ಕಣ್ಣೊಂಥರ ಇದೆ, ಐಟಮ್ ಸಾಂಗ್ ಮಾಡ್ಬೋದು, ಹೀರೋಯಿನ್ ಆ ಥರದ್ದೆಲ್ಲ ಬಂದಿದ್ದು. ಬಟ್ ಇವ್ರು ಸೆಲೆಕ್ಟ್ ಆಗಿದ್ದು ಕಿರಿಕ್ ಪಾರ್ಟಿಗೆ. ಇಲ್ಲ ನಾನು ಮಾಡಿರಲಿಲ್ಲ, ಮೋಸ್ಟ್ಲಿ ಬೇರೆ ಯಾರೋ ರೆಫರ್ ಮಾಡಿರ್ತಾರೆ ಅಂತ ನಾನು ಹೇಳಿದೆ, ಸುಮ್ಮನಾದೆ. ಬಟ್ ಕಿರಿಕ್ ಪಾರ್ಟಿ ಬಂದಾಗ ಈ ಹುಡುಗಿನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನಿಸ್ತು. ಬಟ್ ಇವತ್ತು ಅವ್ರು ಬೆಳೆದಿರೋ ರೀತಿ ಇದೆಯಲ್ಲ, ಅವತ್ತು ಅವರಾಗಿ ಏನು ಕೇಳ್ಕೊಳ್ಳಿಲ್ಲ ನನ್ನ, ಅವ್ರ ಫ್ರೆಂಡ್ ಯಾರೋ ಕೇಳಿದ್ದು. ಬಟ್ ಅಷ್ಟು ಕೇಳಿದ್ರು ನಾವು ಮೀಟ್ ಮಾಡಿರಲಿಲ್ಲ ನಾನು ಅವ್ರನ್ನ. ಬಟ್ ಇವತ್ತು ನಾವು ಅವ್ರು ಮೀಟ್ ಮಾಡೋಕ್ಕಾಗದಿರೋ ರೇಂಜಿಗೆ ಅವ್ರು ಮುಟ್ಟಿದ್ದಾರೆ. ಅದು ನನ್ನ ಖುಷಿ, ಹೆಮ್ಮೆ, ಅದು ಬೆಳವಣಿಗೆ. ಬಹುಶಃ ಇವತ್ತು ಅವ್ರನ್ನ ನಾವು ಮೀಟ್ ಮಾಡಬೇಕು ಅಂದರೆ ಬಹುಶಃ ಅಪಾಯಿಂಟ್ಮೆಂಟ್ ತೊಗೊಂಡು 1 ತಿಂಗಳು 2 ತಿಂಗಳು ಕಾಯಬೇಕಾಗತ್ತೆ. ಆ್ಯಂಡ್ ಇಟ್ ಈಸ್ ಕರೆಕ್ಟ್ ಕೂಡ. ಅಂದರೆ ಹಂಗಿರದೆ ಅವ್ರ ಸ್ಕೆಡ್ಯೂಲ್. ಬಿಕಾಸ್ ಇಂಡಿಯಾದ ನಂಬರ್ 1 ಹೀರೋಯಿನ್. ಮೊದಲ ಬಾರಿ 3 500 ಕೋಟಿಯ ಸಿನಿಮಾಗಳನ್ನ ಕೊಟ್ಟವರು. ಸೊ ಶಿ ಈಸ್ ಗುಡ್. ಅದು ಆ್ಯಕ್ಚುಲಿ ಯಾರನ್ನೂ ನಾವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಯಾರು ಏನಾಗ್ತಾರೋ ನಾಳೆ ಗೊತ್ತಿಲ್ಲ. ಸೊ ಬೆಳವಣಿಗೆ ಯಾರ ಸ್ವತ್ತು ಅಲ್ಲ. ಒಂದು ಇಲ್ಲಿ ಹೇಳ್ತಾರಲ್ಲ, ಪ್ರತಿ ಶುಕ್ರವಾರ ಬಾಜಿ ಪಲಟ್ ಜಾತಿ ಅಂತ ಹೇಳ್ತಾರೆ. ಯಾರ ಮೇಲೆ ಬೀಳ್ತಾರೆ, ಯಾರು ಕೆಳಗೆ ಹೋಗ್ತಾರೆ ಹೇಳೋಕ್ಕಾಗಲ್ಲ. ಸೊ ಯಾರು ಬೇಕಾದ್ರೂ ಏನು ಬೇಕಾದರೂ ಆಗ್ಬೋದು ಅನ್ನೋ ಉದಾಹರಣೆಗೆ ನಾನು ಇದನ್ನು ಬರೆದಿದ್ದೀನಿ. ನಾವು ಯಾರಿಗೋ ಇವತ್ತು ಅಗೌರವ ತೋರಿಸಿರ್ತೀವಿ, ನಾಳೆ ಅವ್ರು ಎಲ್ಲೋ ನಿಂತಿರ್ತಾರೆ. ಸೊ ಎಲ್ಲ ಮನುಷ್ಯರನ್ನು ನಾವು ಗೌರವದಿಂದ ಕಾಣಬೇಕು. ಅದು ಇರೆಸ್ಪೆಕ್ಟಿವ್ ಆಫ್ ದೇರ್ ನಾಳೆ ಏನಾಗ್ತಾರೋದು ಬೇರೆ, ಅದು. ಬಟ್ ಎಲ್ರಿಗೂ ಒಂದು ಗೌರವ ಕೊಡಬೇಕು. ಸೊ ಸರಳತೆ ಅನ್ನೋ ವಿಷಯಕ್ಕೆ ಬಂದಾಗ ನಿಮ್ಮ ಮ್ಯಾರಿಡ್ ಲೈಫನ್ನು ನಾನು ಕೇಳಬೇಕು ಅಂತ ಅಂದ್ಕೊಂಡೆ. ಮಂತ್ರಮಾಂಗಲ್ಯದ ಮೂಲಕ ಮಾಡಿದ್ದು ಯಾಕೆ ಅಂದರೆ ಒಬ್ಬ ಲಿರಿಸಿಸ್ಟ್, ಸಾವಿರಾರು ಜನ ಸೆಲೆಬ್ರಿಟೀಸೇ ಗೊತ್ತಿರೋವಂಥ ಒಬ್ಬ ವ್ಯಕ್ತಿ, ನೀವು ಬೇಕು ಅಂದ್ಕೊಂಡ್ರೆ ಒಂದು ಲ್ಯಾವಿಶ್ ಮದುವೆ ಆಗ್ಬೋದಿತ್ತು. ಏನು ಕಾರಣ? ಇಲ್ಲ, ನಾನು ತುಂಬ ಆದರ್ಶವಾದಿ. ಮೊದಲಿಂದ ನಾನು ಕುವೆಂಪು ಅವ್ರನ್ನ ತುಂಬ ಫಾಲೋ ಮಾಡ್ತೀನಿ. ನನ್ನದೇ ಅಷ್ಟು ವಿಚಾರಗಳಿದೆ, ಹೀಗೆ ಇರಬೇಕು. ಈಗೆಲ್ಲ ಒಂದು ನನ್ನ ಸಂಪತ್ತಿನ ಪ್ರದರ್ಶನ ಮಾಡೋದಕ್ಕೂ ವಿರೋಧಿ ನಾನು. ಅದಿನ ಸೋಷಿಯಲ್ ಪ್ರೆಷರ್ ಬೆಳೆಯುತ್ತೆ. ನೀವು ಈಗ ನೋಡಿ, ಮೊದಲೆಲ್ಲ ಮದುವೆಗಳು ಹೆಂಗೆ ನಡೀತಿತ್ತು, ಅವ್ರವ್ರ ಮನೆಯಲ್ಲಿ ತುಂಬ ಚಿಕ್ಕದಾಗಿ ನಡೀತಾ ಇತ್ತು. ಈಗ ಯಾರ್ಯಾರೋ ದೊಡ್ಡ ಮದುವೆ ಮಾಡೋಕ್ಕೆ ಶುರು ಮಾಡೋದು, ದೊಡ್ಡ ಕಾರ್ ಕೊಡೋದು ಅಥವಾ ಡೌರಿಗಳು ಕೊಡೋದು. ಅಲ್ಲಿಂದ ಬಂದ ಮೇಲೆ ಈ ಮಧ್ಯಮ ವರ್ಗದವರ ಬದುಕೆ ಹೈರಾಣ ಆಗೋಯ್ತು. ಒಬ್ಬ ತಂದೆ ಅಥವಾ ಒಬ್ಬ ಕೃಷಿಕ, ಒಬ್ಬ ಕೂಲಿ ಮಾಡೋನು ಎಕ್ಸ್ಪೆಕ್ಟೇಷನ್ ಹೆಂಗಿರೋದು ಗೊತ್ತಾ? ಜೋರಾಗೆ ಮದುವೆ ಮಾಡಬೇಕು, ಮದುವೆ ಅಂದರೆ ಜೋರಾಗಿ ಆಗಬೇಕು. ಅದಕ್ಕೆ ಅವನು ಮಾಡೋ ಸಾಲ ಇದೆಯಲ್ಲ, ಇಡೀ ಲೈಫ್ ಆದರೂ ತೀರ್ಸೋಕ್ಕಾಗಲ್ಲ ಅವನಿಗೆ. ಹೆಂಡತಿಗೆ ಯಾವಾಗಾದರೂ ಚಂದದೊಂದು ಕವನ ಬರೋದು ಕೇಳಿಸಿದ್ದೀರಾ? ಇಲ್ಲ ಅನ್ಬೋದು. ಬಟ್ ಜಯಂತ್ ಅವರೊಂದು ಎಲ್ಲೋ ಕಡೆ ಹೇಳಿದ್ದಾರೆ, ನಾವು ಯಾರ್ಯಾರಿಗೋ ಬರಿತೀವಿ, ಬಟ್ ನಮಗೆ ನಮ್ಮ ಹೆಂಡತಿಗೆ ಬರ್ಕೊಂಡಿದ್ದು ಕಮ್ಮಿ ಅಂತ. ಇಲ್ಲಿ ನೋಡಿ 200ಕ್ಕಿಂತ ಹೆಚ್ಚು ಗೀತ ರಚನೆ ಮಾಡಿ ಲವ್ ಮ್ಯಾರೇಜ್, ವಿ ಕ್ಯಾನ್ ಸೇ ಲವ್ ಮ್ಯಾರೇಜ್ ಆಗಿಯೂ ಹೆಂಡತಿಗೆ 1-2 ಸಾಲ ಬರೀಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನನಗೆ ಅನಿಸ್ದಂಗೆ ಹೋಗ್ಲಿ, ಯಾವ್ದಾರು ಡೆಡಿಕೇಟ್ ಮಾಡಿದಿರಾ? ಡೆಡಿಕೇಟ್ಗಿಂತ ನಾನು ಒಂದು ಲೈನು ಜೊತೆಗೆ ಕೂತಾಗ ಬರ್ದಿದ್ದಾನೆ. ಆ ಫೀಲಲ್ಲಿ ಇನ್ಸ್ಪೈರ್. ಯಾವುದು ಅಂದರೆ, ನಾವು ಮದುವೆ ಆಗಿನೂ ಹೊಸದು, ನಮ್ಮ ಮನೆ ಟೆರೆಸ್ ಮೇಲೆ ಇದ್ವಿ, ಮೈನಾದ್ದು ಸಾಂಗ್ ಬರ್ಕೊಟ್ಟಿದ್ದೆ ನಾನು. ಯಾವುದೋ ಒಂದು 3 ಲೈನ್ ಚೇಂಜ್ ಆಗಬೇಕು ಅಂದರು ನಾಗಶೇಖರು. ಆವಾಗ ಅವಾಗಂದಿನೂ ಮದುವೆ ಆಗಿದ್ದು ಹೊಸದು. ಅವಳು ನೋಡ್ತಾನೆ ನಂಗೆ ಅನಿಸಿದ್ದು, ಒಂದೊಂದು ಖುಷಿಗೂ ಇಂದು ನಾನಿಡುವ ಹೆಸರೇ ಇನ್ಸ್ಪೈರ್ ಆಗಿ ಹುಟ್ಟಿದ ಲೈನು ಅನ್ಬೋದು. ಮೈನಾ ಅಂತ ಹೇಳಿದ ತಕ್ಷಣ ನನಗೆ ಸಂಜು ವೆಟ್ಸ್ ಗೀತಾನೂ ನೆನಪಾಯಿತು. ವಾಟ್ ಅ ಹಿಟ್, ವಾಟ್ ಬ್ಯೂಟಿಫುಲ್ ಸಾಂಗ್ಸ್. ಅದು ನನ್ನ ಐಡೆಂಟಿಟಿ ಕಾರ್ಡ್ ಥರ ಇವತ್ತಿಗೂ. ಈಗ ಯಾರು ಎಷ್ಟೇ ಹಾಡುಗಳು ಬರೀಲಿ, ಒಂದು ಸಿನಿಮಾ ಜೊತೆ ಅವ್ರನ್ನ ಅಸೋಸಿಯೇಟ್ ಮಾಡ್ತಾರೆ ಜನ. ಟಕ್ಕಂತ ಒಂದು ಸಿನಿಮಾ ಅದು ವಿಸಿಟಿಂಗ್ ಕಾರ್ಡ್ ಥರ ಆಗ್ಬಿಡುತ್ತೆ. ಅದಕ್ಕಿಂತ ಹಿಟ್ ಬರೆದಿರ್ಬೋದು. ಅಥವಾ ಈಗ ಫಾರ್ ಎಕ್ಸಾಂಪಲ್ ಜಯಂತ್ ಕಾಯ್ಕಿಣಿ, ಅವರು ಎಷ್ಟೇ ಹಿಟ್ ಬರೆದಿರು, ಮುಂಗಾರು ಮಳೆ ಜಯಂತ್ ಕಾಯ್ಕಿಣಿ. ಈ ಥರ ನಾಗೇಂದ್ರ ಪ್ರಸಾದ್ ಅಂದ ತಕ್ಷಣ ಎಕ್ಸ್ಕ್ಯೂಸ್ ಮೀ, ಕವಿರಾಜ್ ಅಂದ ತಕ್ಷಣ ಸಂಜು ವೆಟ್ಸ್ ಗೀತ ಅದೇ ಬರೋದು. ಬಹುಶಃ ಆ ದಿನಗಳ ಮತ್ತೆ ನನಗೊಂದು ದೊಡ್ಡ ತಿರುವು ಕೊಟ್ಟಿದ್ದು ಸಂಜು ವೆಟ್ಸ್ ಗೀತಾನೆ. ಬರೆದಿದ್ದೆ, ಹಿಟ್ಗಳು ನೋಡಿದ್ದೆ, ಬಟ್ ಒಂದು ನಮ್ಮ ಸಾಂಗಿಂದನೇ ಸಿನಿಮಾ ದೊಡ್ಡದಾಯಿತು ಅನ್ನೋದು, ಅಥವಾ ಒಂದು ರೇಜ್ ಥರ ಆಗಿದ್ದು ಸಂಜು ವೆಟ್ಸ್ ಗೀತದಲ್ಲಿ. ನನಗೇನು ಖುಷಿ ಅಂದರೆ, ಅವತ್ತು ಶುರುವಾದ ನನ್ನ ಮತ್ತು ನಾಗಶೇಖರ್ನ ಬಾಂಡಿಂಗ್, ಈ ನಾಗಶೇಖರ್ ಅವರ ಬಾಂಡಿಂಗ್. ಈ ನಾಗಶೇಖರ್ ಹೆಂಗೆ ಸಾಧ್ಯ ಆಯಿತು ಅಂದರೆ, ಕ್ರೆಡಿಟ್ ನಾನು ನಾಗಶೇಖರ್ ಅವರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ
ಈಗ ನಾನು ಪಿ ವಾಸು ಅವ್ರ ಬಗ್ಗೆ ಏನು ಹೇಳಿದ್ನೋ ಅದನ್ನು ನಾನು ಅಕ್ಷಯಕರ್ ಅವ್ರ ಬಗ್ಗೆ ಹೇಳಬೇಕು. ತುಂಬ ಚೆನ್ನಾಗಿ ನಿಮ್ಮಲ್ಲಿ ಆ ಪಾತ್ರದ ಭಾವನೆಯನ್ನು ತುಂಬ್ತಾರೆ. ಇಲ್ಲ ಕವಿಗಳೇ, ಅದು ಡೀಪ್ ಲವ್ ಹಿಂಗಲ್ಲ, ಅವಳು ಅಂದ್ರೆ ಅವ್ನು ಸಾಯ್ತಾನೆ, ಅವ್ನಿಗೆ ಹಿಂಗೆ ಅಂದರೆ ಆ ಹೃದಯ ಹಿಂಡ್ಕೊಂಡು ಹೇಳ್ತಾ ಇರ್ತಾರೆ ಅವ್ರು ನಿಮಗೆ. ಸಿಚುವೇಶನ್ ವಿವರ್ಸ್ ಕೂಡ ಇದು ಮೇಲ್ಗಡೆ ಲವ್ ಅಲ್ಲ, ಇದು ತುಂಬ ಡೀಪ್ ಇದು. ಇಲ್ಲ ಬರಿತೀರಿ, ಇನ್ನೇನೋ ಬೇಕು. ಮತ್ತು ಇನ್ನೊಂದು ನಂಬಿಕೆ ಇರುತ್ತೆ ನಮ್ಮ ಮೇಲೆ, ನಾವೇನೋ ಕೊಡ್ತೀವಿ ಅನ್ನೋದು ಅವ್ರಿಗೆ ಒಂದಿರುತ್ತೆ. ಎಲ್ಲೋ ಒಂದು ಕಡೆ ನಾವೆಲ್ಲ ಒಂಥರ ಅಂಗಡಿ ಥರ ಹೇಳಬೇಕು ಅಂದರೆ, ಒಬ್ಬ ರೈಟರ್ ಆಗಿರ್ಬೋದು, ನೀವು ಕೂಡ ನಿಮ್ಗೆ ಯಾವುದೋ ಒಂದು ಪ್ರೋಗ್ರಾಮಿಗೆ ಕೂತಿದ್ದೀರಾ, ಕೇಳೋರು ಯಾವ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಲೆವೆಲ್ ನಾವು ಆಗ್ತೀವಿ ಬರ್ತಾ. ಈಗ ಒಂದು ಅಂಗಡಿಗೆ ಹೋದರೆ ನಿಮ್ಗೇನು ಬೇಕು, ತೊಗರಿಬೇಳೆ ಬೇಕಂತ ತೊಗರಿಬೇಳೆ ಕೇಳ್ತೀರಾ, ಹೆಸರುಬೇಳೆ ಬೇಕಂತ ಹೆಸರುಬೇಳೆ ಕೇಳ್ತೀರಾ, ಅಕ್ಕಿ ಬೇಕಂತ ತುಪ್ಪ ಬೇಕಂತ, ಹಾಗೆ ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಮ್ಮ ಹತ್ರ ಬರ್ತಾರೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಎಕ್ಸ್ಪೆಕ್ಟೇಷನಲ್ಲಿ ಅವ್ರು ಬಂದಾಗ ನಾವು ಅದನ್ನು ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ ಸ್ಫೂರ್ತಿನ ನಮ್ಮಲ್ಲಿ ಈಗ ಒಂದು 2,000 ಸಾಂಗ್ ಬರೆದ ನಂತರ ನಾವು ಒಂದು ಸಾಫ್ಟ್ವೇರ್ ಡೌನ್ಲೋಡ್ ಸಾಂಗಾ ಸರಿ ಬನ್ನಿ ಬರ್ಕೊಡ್ತೀವಿ. ಬಟ್ ನಿಮ್ಗೆ ಎಕ್ಸ್ಟ್ರಾ ಬೇಕಾದ್ರೆ ನೀವೇ ನಮ್ಮನ್ನು ಉಜ್ಜೋದು ಅಂತಾರಲ್ಲ, ಉಜ್ಜೋದು ನೀವೇ ಮಾಡಬೇಕು ನಮ್ಮನ್ನು. ಅದು ಅಕ್ಷಯಕರ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ತುಂಬ ಡೀಪ್ ಫೀಲ್ ಇರುತ್ತೆ ಅವರ ಇದರಲ್ಲಿ, ಎಮೋಷನ್ಸ್ ಪೀಕ್ ಇರುತ್ತೆ. ಆ ಪೀಕಲ್ಲಿ ನಾವು ಬರೀಬೇಕು ಅಂತ ಕೂತ್ಕೊಂಡಾಗ ಹುಟ್ಟಿದೆ ಸಂಜು ಎಟ್ಸ್ ಗೀತ ಸಾಂಗ್ಗಳು. ಕೊನೆ ಪ್ರಶ್ನೆ, ವ್ಯಕ್ತಿಗೆ ಕನಸುಗಳಿಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಆಲ್ವೇಸ್ ಐಸೆ ಕನಸು ಅನ್ನೋದು ನಮ್ಮ ಆಜನ್ಮ ಸಿದ್ಧ ಕಾಣ್ತಾನೇ ಇರಬೇಕು ಅಂತ. ಕವಿರಾಜ್ ಅವ್ರ ಕನಸೇನು, ಕವಿಯ ಕನಸೇನು? ಕವಿಯ ಕನಸು ಬಟ್ ಈಗ ನಿಂತು ನೋಡಿದ್ರೆ ನಾನು ಫಸ್ಟ್ಗೆ ನಿಮ್ಗೆ ಹೇಳಿದ್ನಲ್ಲ, ನಿಜ ಹೇಳ್ತೀನಿ, ನನಗೆ ತುಂಬ ದೊಡ್ಡದು ಈಗ ಆಲ್ರೆಡಿ ಸಿಕ್ಬಿಟ್ಟಿದೆ. ಅಂದರೆ 25 ವರ್ಷ ಬರ್ಕೊಂಡು ಚೆನ್ನಾಗಿ ಬದುಕಿದ್ದೀನಿ ಇದೆಯಲ್ಲ, ಅದೊಂದು ಧನ್ಯತೆ ಇದೆ ನನಗೆ. ತುಂಬ ಇನ್ನೇನೋ ಹಪಾಪಿಗಳು ಯಾವುದಕ್ಕೂ ಇಲ್ಲ. ಅಂದರೆ ಇವತ್ತಿಗೂ ನೀವೇ ಹೇಳ್ದಂಗೆ ತುಂಬ ಸಿಂಪಲ್ ಇಟ್ಕೊಂಡಿದ್ದೀನಿ. ಬದುಕಾಗಿರ್ಬೋದು ಅಥವಾ ನನ್ನ ರೀತಿ ನೀತಿಗಳಾಗಿರ್ಬೋದು ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ. ಏನೋ ದೊಡ್ಡ ಬಂಗ್ಲೆ, ದೊಡ್ಡ ಕಾರು ಇದೆ, ನನ್ನ ಹತ್ರ ಮನೆ ಇದೆ, ನನಗೂ ಕಾರಿದೆ, ಸಿಕ್ಕಿದೆ, ನನಗೆ ಸಿಕ್ಕಿದೆ. ಇನ್ಯಾರನ್ನೋ ನೋಡಿಕೊಂಡು ಅವ್ರದ್ದು ಅಷ್ಟು ದೊಡ್ಡ ಮನೆ ಇದೆ, ಅವ್ರದ್ದು ಆ ಬ್ರ್ಯಾಂಡ್ ಕಾರ್ ಇದೆ, ನಂದು ಈ ಬ್ರ್ಯಾಂಡ್ ಕಾರ್ ಇದೆ, ನಾನು ಅದು ತೊಗೋಬೇಕು, ಅದೆಲ್ಲ ನಾನು ಯೋಚನೆ ಮಾಡಿ ಇಲ್ಲ ನಾನು ಹೆಚ್ಚಿನ ಆಸೆನೂ ಇಲ್ಲ, ಆಸೆ ಇಲ್ಲ, ಸಂತೃಪ್ತ ಇದ್ದೀನಿ ನಾನು ನಿಜವಾಗ್ಲೂ. ನನ್ನ ಲೈಫ್ ನನ್ನ ಹಿಂಗೆ ನಡ್ಸ್ಕೊಂಡಿದೆ ಈ ತನಕ. ಸಿನಿಮಾ ಅದ್ರ ಬಗ್ಗೆ ಪರಮ ಸಂತೃಪ್ತಿ ಇದೆ ನನಗೆ. ಈಗ ಮೊನ್ನೆ ಯಾರೋ ರೀಸೆಂಟಾಗಿ ಯಾರೋ ಕೇಳಿದ್ರು, ಈಗ ಅವ್ರು ಬಂದಿದ್ದಾರೆ ಹೊಸ ಹುಡುಗರು, ಅವ್ರು ಬರೀತಿದ್ದಾರೆ, ಇವ್ರು ಬರೀತಿದ್ದಾರೆ, ನಿಮ್ಮ ಕಾಂಪಿಟೇಟರ್ಸ್ ಬಂದರು. ಯಾರು ಕಾಂಪಿಟೇಟರ್ಸ್? ನಮಗಲ್ಲ, ಅವ್ರು ನಮ್ಮ ನೆಕ್ಸ್ಟ್ ಜನ್ರೇಷನ್ನು. ನಾವು ಬಂದು 25 ಆಯಿತು, ಈಗ ಹೊಸಬ್ರು ಬರಲೇಬೇಕು, ಪ್ರಕೃತಿ ನಿಯಮ. ಯಾರೋ ಬರ್ತಾರೆ, ಅವರೇನೋ ಬರೀತಾರೆ, ಹೊಸ ಬೇರು ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು. ಇಲ್ಲೂ ಅಷ್ಟೇ, ಅವ್ರು ಬರಬೇಕು ಹೊಸ ಚಿಗುರುಗಳು. ಅವ್ರು ನಾವು ಇರ್ತೀವಿ, ಅವರು ಇರ್ತಾರೆ, ಯಾರ್ಯಾರು ಕಸ್ಕೊಳ್ಳೋದು ಪ್ರಶ್ನೆ ಇಲ್ಲ ಇಲ್ಲಿ. ಯಾವತ್ತೂ ಕಾಡಿಲ್ಲ ಅದು ನಿಮಗೆ? ಯಾವತ್ತೂ ಕಾಡಿಲ್ಲ. ಆ ಅಭದ್ರತೆ ಯಾಕೆ ಕಾಡಿಲ್ಲ ಅಂತ ಹೇಳಿದ್ರೆ, ನೀವು ಅದು ಒಂದೇ ಅಲ್ಲ, ಇವತ್ತು ನಾನು ಇದನ್ನು ಪಬ್ಲಿಕ್ಕಾಗಿ ಮಾತಾಡ್ತಾ ಇದ್ದೀನಿ. ಯಾವ ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಅವ್ರ ಜೊತೆ ನಾನು ಮೊದಲನೇ ಸಾಂಗ್ ಒಂದು ಕೇಳಿದ ನಂತರ ಮತ್ತಾವತ್ತೂ ಅವ್ರನ್ನ 2ನೇ ಸಾಂಗ್ ಕೇಳಿಲ್ಲ ನಾನು ಎಲ್ಲೂ ಯಾರ ಹತ್ರನೂ ಒಂದು ಮೆಸೇಜ್ ಮಾಡಿ ನನಗೊಂದು ಸಾಂಗ್ ಕೊಡಿ, ಅಥವಾ ಸಾರ್ ಸಿನಿಮಾ ಮಾಡೋ ಟೈಮಿಗೆ ಒಂದು ಫೋನ್ ಮಾಡೋದು, ನಾವು ಇದ್ದೀವಿ ಅಂತ ನೆನಪಿಸ್ಕೊಳ್ಳೋಕೆ, ಅದು ಯಾವುದು ನಾನು ಮಾಡಿಲ್ಲ. ನನ್ನ ಪಾಲಿಗೆ ಏನು ಬಂದಿದೆ ಅದು ಎಷ್ಟೋ ಗುರುಕಿರಣ್ ಅವರ ಜೊತೆ ನಾನು 100 ಕಂಪೋಸಿಂಗ್ ಕೂತಿದ್ದೀನಿ. ನನ್ನ ಕಣ್ಣೆದುರುಗಡೆ ಹಾಡುಗಳು ತಯಾರಾಗ್ತಿರುತ್ತೆ, ನನಗೆ ಗೊತ್ತಾಗತ್ತೆ ಈ ಸಾಂಗ್ ದೊಡ್ಡ ಹಿಟ್ಟಾಗತ್ತೆ ಅಂತ, ತುಂಬ ದೊಡ್ಡ ಹಿಟ್ಟಾಗತ್ತೆ ಇದು ಅಂತ. ಬಟ್ ನಾನು ಇದನ್ನು ಬರಿಲ್ಲ ಅಂತ ನಾನು ಯಾವತ್ತೂ ಕೇಳಿಲ್ಲ. ಓನ್ಲಿ ಫಸ್ಟ್ ಸಾಂಗ್ ಕೇಳಿದ್ಬಿಟ್ರು. ಫಾರ್ ಎಕ್ಸಾಂಪಲ್ ಸಣ್ಣ ನಕ್ಕನ ಅಂತ ಮಾಡಿದಾಗಲೇ ಅದು ಮೊದಲೇ ಮಾಡ್ಕೊಬಿಟ್ಟಿದ್ರು ಅವ್ರು. ಗೊತ್ತಾಗ್ಬಿಡ್ತು ಈ ಸಾಂಗ್ ಇದು ತುಂಬ ದೊಡ್ಡ ಹಿಟ್ಟು. ಎಲ್ಲೋ ಒಂದು ಕಡೆ ಟ್ರಾಂಟ್ರಮ್ ಪ್ಲೇ ಮಾಡ್ಬೋದು ನಾನು, ಏನೋ ಅದಕ್ಕೆ ಬರೆದ್ಬಿಡೋದು ಇಮಿಡಿಯೇಟ್ ಲಿರಿಕ್ಕು, ಇದು ನೋಡಿ ಅಂದ್ಬಿಡೋದು. ಆದರೆ ಎಲ್ಲೋ ಒಂದು ಕಡೆ ನನಗೆ ಕೊಡಲಿ ಅನ್ನೋ ಥರ ಆ್ಯಕ್ಟ್ ಮಾಡೋದು, ಅಥವಾ ಇದೊಂದು ಸಾಂಗ್ ನಂಗೆ ಕೊಟ್ಬಿಡಿ, ಇದು ಯಾವುದೂ ನಾನು ಮಾಡಿಲ್ಲ. ನನಗೇನು ಗೊತ್ತು ಅಂದರೆ ನನಗೇನಾಗಬೇಕು ಅದಾಗತ್ತೆ. ಅಂದರೆ ನಾನೇನೋ ಪ್ಲ್ಯಾನ್ ಮಾಡಿ ಅದಾಗ್ಬಿಡುತ್ತೆ ಅನ್ನೋದಲ್ಲ. ಖಂಡಿತ ಏನೋ ಆಸೆಗಳೇ ಇಲ್ವಾ ಅಂದರೆ ಇದೆ. ಈಗೇನು ಸಾಂಗ್ ರೈಟ್ರಾಗಿ ಈ ಹೆಸರು ತೊಗೊಂಡಿದ್ದೀನಿ, ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ನಿರ್ದೇಶಕರಾಗೂ ದೊಡ್ಡ ಹೆಸರು ಮಾಡಬೇಕು ಅನ್ನೋ ಆಸೆ ಇದೆ. ಅದಿದೆ. ಅಂದರೆ ನನಗೆ ಫಸ್ಟು ನನ್ನ ಸಿನಿಮಾ ತುಂಬ ಒಳ್ಳೆ ಅಪ್ರಿಷಿಯೇಷನ್ ಬಂತು, ಮದುವೆ ಮತ್ತು ಕರೆವರೆ. ಬಟ್ ಫಿನಾನ್ಷಿಯಲಿ ನಾವು ಅಂದ್ಕೊಂಡಾಗ ಆಗಿಲ್ಲ ಆ್ಯಕ್ಚುಲಿ. ಆಗ ನನಗೊಂದು ಛಲ ಹುಟ್ಟಿದ್ದು ಅಂದರೆ ಒಂದು ಕಮರ್ಷಿಯಲ್ ಹಿಟ್ ಸಿನಿಮಾ ನಾನು ಕೊಡಬೇಕು ಅಂತ. ಅದು 2ನೇ ಸಿನಿಮಾದಲ್ಲಿ ಆಗ್ಬಿಡ್ತದು. ಕಲಿತ ಕನ್ನಮೇಶ್ವರ ವಾಸ್ ಹಿಟ್, ಕಮರ್ಷಿಯಲ್ ಹಿಟ್ ಆಯಿತು. ಸೊ ಅಲ್ಲಿಗೆ ಮತ್ತೆ ನನ್ನ ಇದು ತೀರ್ತು.
ಬಟ್ ಇವತ್ತಿಗೆ ನಾನು ಕೇಳಿದ್ರೆ ನನ್ನ ಉದ್ದೇಶ ಕನಸು ಅಂತೀವೋ, ಕನಸು ಅನ್ನೋದಕ್ಕಿಂತ ಉದ್ದೇಶ ಅನ್ಬೋದು. ಏನು ಮುಂದೆ ಈಗ ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಆಗಲ್ಲ ಅಲ್ಲ. ಏನು ಮಾಡಿದ್ವಿ ಅದನ್ನು ಬೆಟ್ರ್ ಮಾಡಬೇಕು. ಈಗ ಇದಕ್ಕಿಂತ ಬೆಟ್ರ್ ಸಾಂಗ್ಗಳು ನಾನು ಬರೀಬೇಕು, ಇದಕ್ಕಿಂತ ಬೆಟ್ರ್ ಸಿನಿಮಾ ಮಾಡಬೇಕು ಅನ್ನೋದು ಖಂಡಿತ ಇದೆ. ಜೊತೆಗೆ ನನ್ನ ಕನಸು ನಾನು ತುಂಬ ಸಮಾಜಕ್ಕಾಗಿ ಮಿಡಿತೀನಿ. ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಕೊರೋನಾ ಟೈಮಲ್ಲೂ ನೀವು ಬಹಳಷ್ಟು ಕೊರೋನಾ ಟೈಮಲ್ಲಿ ಕೆಲಸ ಮಾಡಿದ್ವಿ, ಕನ್ನಡಕ್ಕಾಗಿ ಕೆಲಸ ಮಾಡಿದ್ದೀವಿ. ಇವಾಗ ನನಗೆ ತುಂಬ ಈ ಸಮಾಜದ ಆಗು ಹೋಗುಗಳು ನನ್ನ ಬಾಧಿಸ್ತವೆ. ಸಮಾಜಕ್ಕಾಗಿ ನಾನು ಏನೋ ಮಾಡಬೇಕು ಅನ್ನೋದು ನಂಗೆ ತುಂಬ ಇದೆ. ಫಾರ್ ಎಕ್ಸಾಂಪಲ್, ನನಗೆ ಕೊರೋನಾ ಟೈಮಿಗೆ ಕೆಲವ್ರು ಕೇಳೋರು, ನಿಮಗೆ ಒಳ್ಳೆ ಗ್ಯಾಪ್ ಸಿಗ್ತಲ್ವ, ಒಂದು ವರ್ಷ 2 ವರ್ಷ ಒಳ್ಳೊಳ್ಳೆ ಕಥೆಗಳು ಬರೆದಿರ್ಬೋದಲ್ವ, ಒಳ್ಳೊಳ್ಳೆ ಲೈನ್ಗಳು ಬರೆದಿಟ್ಕೊಂಡಿರ್ಬೋದಲ್ಲ. ನನಗೆ ಆಶ್ಚರ್ಯ ಆಗುತ್ತೆ, ಹೆಂಗೆ ಕೇಳ್ತೀರ ನೀವು? ಜನ ಸಾಯ್ತಿದ್ದಾರೆ ಹೊರಗಡೆ, ಅಕ್ಕಪಕ್ಕ ಜನ ಸಾಯ್ತಿದ್ದಾರೆ. ನಮ್ಮ ಫ್ರೆಂಡ್ಸ್ಗಳು ಸತ್ತೋದ್ರು, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಸತ್ತೋದ್ರು, ಜನಗಳಿಗೆ ಬೆಡ್ ಸಿಗ್ತಾ ಇಲ್ಲ, ಬೀದಿಲಿ ಸಾಯ್ತಾ ಇದ್ದಾರೆ. ಹೌ ಕ್ಯಾನ್ ಯು ಬಿ ಕ್ರಿಯೇಟಿವ್ ಆ ಟೈಮಲ್ಲಿ? ದ್ರೋಹಿಗಳು ನೀವು ಹಂಗಾದರೆ ಆ ಟೈಮಲ್ಲಿ ನೀವು ಬಾಗಿಲು ಹಾಕ್ಕೊಂಡು ಒಳ್ಳೇದೇನೋ ಸಾಂಗ್ ಬರದೆ ಅಂದರೆ ನೀವು ದ್ರೋಹಿ ಅಂತೀನಿ ನಾನು. ಅಷ್ಟು ನಿಮ್ಗೆ ಬಾಧಿಸಲ್ವಾ? ಅಂದರೆ ಅಷ್ಟು ಮಿಡಿಯೋದಿಲ್ವಾ ನೀವು ಹೊರಗಡೆ? ಆವಾಗಲೇ ನಾನು ಎದ್ದು ನಾನು ಸಾಂಗ್ ಬರೆಯೋಕ್ಕೆ ಹೋಗಿಲ್ಲ ಆ ಟೈಮಲ್ಲಿ. ನನ್ನ ಥರದ್ದೇ ಒಂದಷ್ಟು ಜನಗಳನ್ನ, ಕವಿತಾ ಲಂಕೇಶ್ವರ ಇರ್ಬೋದು, ಸಾಧು ಕೋಕಿಲ, ನೀತು, ಅಕ್ಷತಾ ಪಾಂಡವಪುರ, ಚೈತನ್ಯ, ಡೈರೆಕ್ಟರ್ ಚೈತನ್ಯ, ಇನ್ನೊಂದಷ್ಟು ಜನ ಎಲ್ಲರೂ ಸೇರಿಸ್ಕೊಂಡು ಉಸಿರು ಅಂತ ಒಂದು ಸಂಸ್ಥೆ ಕಟ್ಟಿ ನಾವೇ ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೊಡೋಕ್ಕೆ ಶುರು ಮಾಡಿದ್ವಿ. ಇವತ್ತು ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಎಲ್ಲೋ ಹೋಗ್ತಾ ಇರ್ತೀನಿ, ಯಾವುದೋ ಮಾಲ್ಗಿಲ್ ಅಂತ ಅಂದ್ಕೊಳ್ಳಿ, ಟಕ್ ಅಂತ ಯಾರೋ ಒಂದು ಕಾಲಿಗೆ ಬಿದ್ದುಬಿಡ್ತಾರೆ. ನನಗೆ ಒಂದು ಗ್ಯಾರಂಟಿ ಆಗುತ್ತೆ, ಇದು ನನ್ನ ಲಿರಿಕಿಗಲ್ಲ, ಇದೇನೋ ಬೇರೆ ಅಂತ. ಅವ್ರು ಹೇಳ್ತಾರೆ, ಸಾರ್ ಅವತ್ತು ನೀವು ಒಂದು ಕಾನ್ಸಂಟ್ರೇಟರ್ ಕೊಟ್ಟಿದ್ದು ನನ್ನ ಮಗನ ಉಳಿಸ್ತು, ನನ್ನ ತಂಗಿನ ಉಳಿಸ್ತು. ಈ ಥರದ್ದು ಒಂದು 10 ಘಟನೆಗಳಾದರೂ ನಡೆದಿದೆ ನನ್ನ ಲೈಫಲ್ಲಿ. ನಾವೊಂದಷ್ಟು ಜೀವಗಳ ನಾವೇ ಉಳಿಸ್ಬಿಟ್ವಿ ಅಂದರೆ ತಪ್ಪಾಗ್ಬಿಡುತ್ತೆ. ಪ್ರಯತ್ನ ಏನೋ ಸಣ್ಣ ಅಳಿಲ್ ಸೇವೆ ಇದೆ ಅಲ್ಲ ನಮ್ಮದು. ಲವ್ಲಿ. ಸೊ ನಿಮ್ಮ ಸಮಾಜಮುಖಿ ಕಾರ್ಯದ ಬಗ್ಗೆನೇ ನಿಮ್ಮ ಕನಸು ಜಾಸ್ತಿ ಇದೆ. ಆದರೆ ನಿಮ್ಮ ಅಭಿಮಾನಿಗಳು ಮತ್ತು ಸಿನಿ ಅಭಿಮಾನಿಗಳ ಕನಸು ಏನಂದರೆ ನೀವು ಇನ್ನೊಂದಷ್ಟು ಗೀತೆಗಳನ್ನು, ಈ ರೀತಿಯ ಸೂಪರ್ ಹಿಟ್ ಗೀತೆಗಳನ್ನು ಕೊಡಿ ನಮಗೆ ಅಂತ. ಅದು ಮಾಡ್ತೀವಿ. ಕವಿರಾಜ್ ಅವ್ರ ಹತ್ರ ಕೂತ್ಕೊಂಡ್ರೆ ಒಂದೊಂದು ಹಾಡಿಗೂ ನಾವು ಐ ಥಿಂಕ್ ಒಂದೊಂದು ಎಪಿಸೋಡೇ ಮಾಡಬೇಕು ಅಂತ ಅನಿಸುತ್ತೆ. ಬಹಳ ಕಡಿಮೆ ಭಾಗನ ಈ ಬಾರಿಯ ಪಾಡ್ಕಾಸ್ಟ್ನಲ್ಲಿ ನಾನು ಕವರ್ ಮಾಡೋದಕ್ಕೆ ಸಾಧ್ಯ ಆಯಿತು. ಒಂದೊಂದು ದಿನ ಮತ್ತೆ ಕೂತು ಇನ್ನೊಂದಷ್ಟು ಮಾತಾಡೋಣ. ಇನ್ನೊಂದು ನಿಮ್ಮ ಜೊತೆ ಮಾತಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಈ ಕನ್ನಡದಲ್ಲಿ ಈ 24x7 ನ್ಯೂಸ್ ಚಾನೆಲ್ ಬಂದ ಮೇಲೆ ನಾವು ಮೊದಲಿಗೆ ನೋಡಿದ ಆ್ಯಂಕರ್, ಟಾರ್ಚ್ ಬೇರರ್ಸ್ ಥರ ನೀವು ಆ್ಯಂಕರ್ಗಳು ನೀವೆಲ್ಲ. ನಾವು ಮೋಸ್ಟ್ಲಿ ನಾವು ಯಾವತ್ತೂ ಕೂತಿರಲಿಲ್ಲ. ಒಂದು ಸಂದರ್ಭ ಖುಷಿ ಆಯಿತು. ನಿಮ್ಮ ಪ್ರಶ್ನೆಗಳು ಅಷ್ಟೇ ಚೆನ್ನಾಗಿತ್ತು, ನನಗೂ ಚೆನ್ನಾಗಿ ಸ್ಪಂದಿಸೋಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಸಲ ಸಿಗೋಣ, ಖಂಡಿತ ಸಿಗೋಣ. ಇನ್ನೊಂದಷ್ಟು ನಿಮ್ಮ ಜರ್ನಿ ಬಗ್ಗೆ ನನಗೆ ತಿಳ್ಕೊಳ್ಳೋ ಕುತೂಹಲ ಇದೆ. ಎಸ್ಪೆಷಲಿ ಐ ಥಿಂಕ್ ಹಾಡು ಹುಟ್ಟಿದ ಸಮಯದ ಬಗ್ಗೆನೇ ಒಂದಷ್ಟು ಮಾಡ್ಬೋದು ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಾಜಮುಖಿ ಕೆಲಸಗಳು ಹೀಗೆ ಮುಂದುವರಿತಾ ಇರಲಿ, ಅದ್ಭುತವಾದ ಗಾಯನ ಬರವಣಿಗೆ ಕೂಡ ಹಾಗೆ ಬರ್ತಾ ಇರಲಿ. ಥ್ಯಾಂಕ್ ಯು. ಈ ಅವಕಾಶವನ್ನು ಕೊಟ್ಟಂಥ ನಿಮ್ಮ ವಾಹಿನಿ ಮತ್ತು ನಿಮ್ಮ ಸಿಬ್ಬಂದಿ ವರ್ಗ ಅಥವಾ ಯಾರ್ಯಾರಿಗೂ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಕವಿಯ ಹೃದಯ. ಕವಿಯ ಹೃದಯದಲ್ಲಿ ಏನೇನಿದೆ ಅನ್ನೋದನ್ನು ತಿಳ್ಕೊಂಡ್ವಿ. ಇದು ಈ ಬಾರಿಯ ಬೆಂಗಳೂರು ಬಸ್ ಪಾಡ್ಕಾಸ್ಟ್. ಮುಂದಿನ ಬಾರಿ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.